ಹಾ ಹಾ ಹಾ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಒಂದ್ 2-3 ಮಂತ್ ಆಯ್ತು ರೀ ನಾನ್ ನೋಡ್ತಿದ್ದು. ನನ್ ಫ್ರೆಂಡ್ ಹೇಳಿದ್ರು ಈ ತರ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರು. 2-3 ತಿಂಗಳಿಂದ ನೋಡ್ತಿದ್ದೀರಾ? ಹಾ ರೀ. ಓ, ನಿಮ್ ಫ್ರೆಂಡ್ ಅಂದ್ರೆ ಹೇಳಿದ್ದಾ? ನನಗ್ ಗೊತ್ತಿರ್ಲಿಲ್ಲ, ನಾನ್ ಅಷ್ಟು ನೋಡ್ತಿರ್ಲಿಲ್ಲ. ಅವ್ರು ಹೇಳಿಂದ ನಾನ್ ಹಂಗೆ ನಿಮ್ದು ನೋಡ್ತಿದ್ದೆ. ನೋಡುವಾಗ ನಂಗೂ ಇಷ್ಟ ಆಯ್ತು, ಅದಕ್ಕೆ ಕಾಲ್ ಟ್ರೈ ಮಾಡಿದೆ. ಬಟ್ ಇವತ್ತು ಸಿಕ್ತು ಕಾಲ್. ಥ್ಯಾಂಕ್ ಯು, ಒಳ್ಳೇದಾಗ್ಲವ. ಊಟ ಮಾಡಿದ್ರಾ? ಹಾ, ಊಟ ಆಯ್ತು ರೀ. ನಿಮ್ದು? ಓ ಆಯ್ತು. ಏನ್ ಅಡಿಗೆ ಮಾಡಿದ್ರಿ? ಆ ರೈಸ್ ಸಾಂಬಾರ್. ರೈಸ್ ಸಾಂಬಾರ್. ಏನ್ ಸಾಂಬಾರು? ಬೇಳೆ ಸಾರು. ಬೇಳೆ ಸಾರು. ಹಾ ರೀ. ಆಯ್ತು. ನಿಮ್ ಕಡೆ ಮುದ್ದೆ ಮಾಡಲ್ವೇನು? ಮುದ್ದೆ ಇಲ್ಲ ರೀ, ಜೋಳದ ರೊಟ್ಟೆ. ಜೋಳದ ರೊಟ್ಟಿ. ಓಕೆ, ಅಂದ್ರೆ ರೈಸ್ ಜೊತೆಗೆ ಜೋಳದ ರೊಟ್ಟಿ ಇರುತ್ತಾ ಅಥವಾ ರೈಸ್ ಮಾತ್ರನಾ? ಇಲ್ಲ, ರೊಟ್ಟಿ ಇರುತ್ತೆ, ಬಟ್ ಬೆಳಿಗ್ಗೆನೆ ಮಾಡದ್ರು ರೊಟ್ಟಿ, ಇವಾಗೆಲ್ಲ ಮಾಡಲ್ಲ ರೀ. ಓ, ಬೆಳಗ್ಗೆ ಮಾಡಿದವನ್ನ ರಾತ್ರಿಗೂ ನೀವು ಸೇವಿಸ್ತೀರಾ? ಹಾ ರೀ. ಓಕೆ, ರೊಟ್ಟಿಗೆ ಎಂತ ಮಾಡಿರ್ತೀರಿ? ಪಲ್ಯ, ಯಾವ್ದಾದ್ರು ತರಕಾರಿ ಪಲ್ಯ, ಕಾಳಿನ ಪಲ್ಯ ಈ ತರ ಮಾಡ್ತೀವ್ರಿ. ಆಗ್ಲವ, ಒಳ್ಳೇದಾಗ್ಲಿ. ಎಷ್ಟು ವಯಸ್ಸು ನಿಮಗೆ? ನಂಗೆ ಇವಾಗ 30 ರೀ. 30 ವರ್ಷ. ಹಾ ರೀ. ಏನ್ ಮಾಡ್ಕೊಂಡಿರೋದು? ನಾನು ವರ್ಕ್ ಮಾಡ್ತೀನಿ, ಮದ್ವೆ ಆಗಿದೆ ನಂದು. ಏನು ವರ್ಕ್ ಮಾಡ್ತೀರಿ? ನಾನು ಸೀಡ್ಸ್ ಕಂಪ್ನಿಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತೀನಿ. ಓಹೋ, ಹೌದಾ? ಹಂಗಾರೆ ಲೆಕ್ಕದಲ್ಲೆಲ್ಲ ಪಕ್ಕ ನೀವು. ಹಾ ರೀ. ಆಯ್ತವ, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೋಬೇಕನ್ನೋದಿತ್ತು, ಬಟ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ರಿ. ಬಟ್ ಏನ್ ನಿಮ್ಮನ್ನ ವೇದಿಕೆ ಮೇಲೆ ಭಾಷಣಕ್ಕೆ ನಿಲ್ಸೇರೆ? ಏನ್ ನೀವೆಲ್ಲೋ ಇದ್ದೀರಾ? ಧೈರ್ಯವಾಗಿ ಹಂಚ್ಕೊಂಬಿಡಿ, ಯಾರು ಏನ್ ನೋಡ್ತಿಲ್ಲ. ಇಲ್ಲ. ಆಯ್ತು, ತೊಂದರೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ಗೊತ್ತಲ್ವ ನಿಮಗೆ? ಹಾ, ಅದೇ ಗೊತ್ತು ರೀ. ಇಟ್ಸ್ ಓಕೆ. ಏನಾದರೂ ಹಂಚ್ಕೊಳ್ಳೋದಿದ್ರೆ ಮುಕ್ತವಾಗಿ ಮಾತಾಡವ, ಏನು ತೊಂದರೆ ಇಲ್ಲ. ಹಂಚ್ಕೊಳ್ಳೋದಿದ್ರೆ ಈಗ ಆಯ್ತು, ಹೇಳವ. ನನ್ ಮದ್ವೆ ಆಗಿ 6 ಇಯರ್ಸ್ 7 ಇಯರ್ ಆಯ್ತು ರೀ. ಬಟ್ ನನ್ಗೂ ನಮ್ಮ ಮನೆಯವ್ರಿಗೂ ತುಂಬಾ ಕಿರಿಕಿರಿ ಆಗಿ ನಾನ್ ದೂರ ಇದ್ದೀನಿ ಇವಾಗ. ದೂರ ಇದ್ದೀರಾ? ಹಾ. ಏನ್ ಕಿರಿಕಿರಿ? ಕಿರಿಕಿರಿ ಅಂದ್ರೆ ಅವ್ರದ್ದು ಓವರ್ ಪೊಸೆಸಿವ್ನೆಸ್, ನನಗೆ ತುಂಬಾ ಹಿಂಸೆ ಆಗ್ತಿತ್ತು. ಅಯ್ಯೋ ದೇವ್ರೆ, ಹೌದಾ? ಹಂಗಾಗಿ ಅಂದ್ರೆ ಯಾರ ಜೊತೆ ಮಾತಾಡ್ಬಾರ್ದು, ಹಿಂಗಿರ್ಬೇಕು ಅಂದು ತುಂಬಾ ಟಾರ್ಚರ್ ಮಾಡ್ತಿದ್ರು. ಅದು ನನಗೆ ತುಂಬಾ ಕಷ್ಟ. ಈಗ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರಿ? 7 ವರ್ಷ ಆಯ್ತು. ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ನೀವು? ನಾವು 3 ರೀ. ನೀವೆಷ್ಟನೇವರು? ನಾನು ಸೆಕೆಂಡ್ ರೀ. ನಮ್ಮ ಅಕ್ಕ ಇದ್ದಾಳ್ರಿ, ತಮ್ಮ ಇದ್ದಾರೆ. ಸೊ ಏನು ಓದಿದ್ದೀರಿ ನೀವು? ನಾನ್ BCom ಮಾಡೀನ್ರಿ. BCom? ಹಾ. ಅಂದ್ರೆ ಅಕ್ಕಂದು ಮೊದಲು ಮದುವೆ ಆಯ್ತು? ಹಾ ರೀ. ಸೊ ಆನಂತರ ನಿಮ್ಮದು? ಹಾ ರೀ. ಲವ್ ಮ್ಯಾರೇಜ್? ಮನೆಯವ್ರು ನೋಡಿ ಮಾಡಿ? ಲವ್ ಮ್ಯಾರೇಜ್ ರೀ, ಮನ್ಯಾಗ ಹೇಳಿ ಒಪ್ಸಿ ಆಗಿದ್ದು ರೀ. ಈ ಲವ್ ಎಲ್ಲಿ ಶುರುವಾಗಿದ್ದು? ಅದು ಎಲ್ಲಿ ಶುರು ಆಯ್ತೋ ಗೊತ್ತಿಲ್ಲ ರೀ. ಬಟ್ ಜಾಬ್ ಪರ್ಪಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಹಂಗೆ ಅದು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರು. ಅವಾಗ ಮನ್ಯಾಗ. ಒಂದ್ ನಿಮಿಷ. ಹಾ ರೀ. ಈಗ BCom ಮುಗಿಸಿ ಆದ್ಮೇಲೆ ಜಾಬ್ ಹುಡುಕೋ ಸಮಯದಲ್ಲಿ ಪರಿಚಯ ಆಗಿದ್ದು? ಹೌದು ರೀ. ಓಕೆ, ಅವ್ರ ಜಾಬ್ ಕೊಡ್ಸುದ್ರಾ? ಕೊಡಿಸ್ಲಿಲ್ಲ, ಹೇಳಿದ್ರಿ. ಬಟ್ ನನಗೆ ಅಷ್ಟು ದೂರ ಇದ್ದು ಅವ್ರು ಹೇಳ್ದವು, ಅವೆಲ್ಲ ಅಲ್ಲೆಲ್ಲ ಹೋಗಕ್ ಆಗ್ಲಿಲ್ಲ. ಹುಬ್ಳಿಗೆ ಈ ತರ ಹೇಳಿದ್ರು, ಹೋಗ್ಲಿಲ್ಲ. ಕೊನೆಗೆ ನಾ ಇರೋ ಲೋಕಲ್ ಅಲ್ಲೇ ನನ್ಗೊಂದ್ ಕೆಲ್ಸ ಸಿಕ್ತು, ಅಲ್ಲಿಗೆ ಹೊಂಟೆ. ಹಂಗೆ ಕಾಂಟ್ಯಾಕ್ಟ್ ಇತ್ತು. ಅವ್ರು ಕೊಡಿಸಿದ್ದ ನಿಮಗೆ ಬೇರೆ ಕಡೆಯಿಂದ ಸಿಕ್ಕಿಲ್ಲ? ಇಲ್ಲ, ಬೇರೆ ಕಡೆಯಿಂದ ಸಿಕ್ಕಿದ್ರು. ಬಟ್ ಈ ಕಾಂಟ್ಯಾಕ್ಟ್ ಅಂತೂ ಹಂಗೆ ಇತ್ತು? ಕಾಂಟ್ಯಾಕ್ಟ್ ಹಂಗೆ ಇತ್ತು, ಫ್ರೆಂಡ್ ಆಗಿದ್ವಿ. ಆಮೇಲೆ ಅವ್ರಿಗೇನೋ ಇಷ್ಟ ಆಯ್ತಂತೆ, ಅವ್ರು ಹೇಳಿದ್ರು. ಅವಾಗ ನಾನು ಮನೇಲಿ ಹೇಳಿ. ಓಕೆ, ಏನಂತ ಹೇಳಿದ್ರೆ ಆಕ್ಚುಲಿ ಅವರು ಮೊದಲು ನಿಮಗೆ? ನನಗ್ ನೀವ್ ಇಷ್ಟ ಆಗಿದ್ದೀರಾ, ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಮದ್ವೆ ಆಗಿದ್ರಾ? ಭೇಟಿ ಆಗಿದ್ರಾ ನೀವು? ಆಗಿದ್ದೀರಿ. ಅಂದ್ರೆ ವಿತ್ ಮನೆಯವ್ರ ಪರ್ಮಿಷನ್ ಅಥವಾ ಹೊರಗಡೆ ಹಾಗೆ ಭೇಟಿ ಆಗಿದ್ರಾ? ಇಲ್ಲ, ಫಸ್ಟ್ 1-2 ಸಲ ಹಂಗೆ ಭೇಟಿ ಆಗಿದ್ದೀರಿ. ಆಮೇಲೆ ಮನ್ಯಾಗ ಹೇಳಿಂದ ಮನ್ಯಾಗ ಅವರು ಅಪೋಸ್ ಮಾಡಿದ್ರು. ಅಂದ್ರೆ ಅವ್ರದ್ದು ಸ್ವಲ್ಪ ಕ್ಯಾಸ್ಟ್ ಬೇರೆ ಆಗೋದು, ಲಿಂಗಾಯತ್ರಲ್ಲೇ ಬೇರೆ ಸಬ್ ಕ್ಯಾಸ್ಟ್. ಹಂಗಾಗಿ ಮನ್ಯಾಗ ಬೇಡ, ಸರಿಯಾಗಲ್ಲ, ಹಿಂಗೆ ಅಂತ ಹೇಳಿ ಅಪೋಸ್ ಮಾಡಿದ್ರು. ಆದ್ರೂ ಒಪ್ಪಿಸಿ ಮದ್ವೆ ಆದ್ವಿ. ಅವ್ರ ಮನೆ ನಮ್ಮ ಮನೇಲಿ ಇಬ್ರು ಒಪ್ಪಿಸಿ ಮದ್ವೆ ಆದ್ವಿ. ಅಂದ್ರೆ ಲಿಂಗಾಯತರಲ್ಲಿ ಬೇರೆ ಬೇರೆ ಇದೆ? ನಮ್ದು S ಬ್ರ್ಯಾಂಡ್ ಸಾದ್ರ ಕ್ಯಾಸ್ಟ್, ಅವ್ರದ್ದು P ಬ್ರ್ಯಾಂಡ್ ಪಂಚಮಶಾಲಿ. ಅಂದ್ರೆ ಕೊಡೋದ್ ತಗೊಳೋದಿರಲ್ವಾ ಅಲ್ಲಿ? ಇರುತ್ತೆ ರೀ, ಬಟ್ ನಮ್ದು ನಾವ್ ಇಷ್ಟಪಟ್ಟಿದ್ದಲ್ವಾ, ಹಂಗಾಗಿ ಅಲ್ಲಿ ಅವ್ರು ಕೇಳಿದ್ರು ಕೂಡ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ಇಬ್ರು. ಸೊ ಮನೆಯವ್ರನ್ನ ಒಪ್ಸುದ್ರಾ? ಒಪ್ಪಿಸಿ ಮದ್ವೆ ಆಯ್ತು. ಮದ್ವೆ ಆಗಿನ್ನ ಸ್ವಲ್ಪ ಚೆನ್ನಾಗೇ ಇತ್ತು. ಆಮೇಲೆ ಒಂದ್ ನಿಮಿಷ. ನನ್ನ ಈ ಪ್ರೀತಿ ಹುಟ್ಟಿದ್ದಕ್ಕೂ ಮದುವೆ ಆಗಿದ್ದಕ್ಕೂ ಎಷ್ಟು ಸಮಯ ಕಳೆದ್ರಿ ಮಧ್ಯದಲ್ಲಿ? 6 ಮಂತ್ ಅಷ್ಟೇ ರೀ.
ಅವಾಗ ಅಂದ್ರೆ ಮಾತುಕತೆಗಳು ನಡೀತಾ ಇತ್ತಾ? ಹಾ ರೀ, ಅವರು ಬೆಂಗಳೂರಲ್ಲಿ ಇದ್ರು ಅವಾಗ. ಇಸ್ ಇಟ್ ಆ ಸಮಯದಲ್ಲಿ ನಿಮಗೆ ಓಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅಂತ ನಿಜವಾಗ್ಲೂ ಅನ್ಸಿತ್ತ ಆ ಸಮಯದಲ್ಲಿ ನಿಮಗೆ? ಇಲ್ಲ, ನಮಗೆ ತುಂಬಾ ಟೈಮ್ ಬೇಕಿತ್ತು ರೀ. ಅದು ಏನೋ ಅರ್ಜೆಂಟ್ ಅಲ್ಲಿ ಅವ್ರ ಮನೆಗೆ ಬೇರೆ ಕಡೆ ಮಾಡ್ತಾರ ಅನ್ನೋ ಇದಕ್ಕೆ ಅರ್ಜೆಂಟ್ ಅಲ್ಲಿ ಆಗಿದ್ದು ಮದ್ವೆ. ಓಕೆ, ಮದುವೆ ಅರ್ಜೆಂಟಲ್ಲಿ ಆಯ್ತು, ಹೌದು. ಬಟ್ ಇವತ್ತಿಗೆ ಏನು ನೀವು ಹೇಳ್ತಾ ಇದ್ದೀರಿ, ನಾನು ಇನ್ನೂ ಅಲ್ಲಿಗೆ ಬಂದಿಲ್ಲ, ಬಟ್ ಪೊಸೆಸಿವ್ ಅಂತ ಏನು ಅದು ಅವಾಗಿತ್ತ ಅಂತ ಕೇಳಿದೆ ಅಷ್ಟೇ. ಅವಾಗ ಇರ್ಲಿಲ್ಲ, ಅವಾಗ ಚೆನ್ನಾಗೇ ಇದ್ರು. ನನ್ಗೆ ಯಾರ್ಯಾರ ಫ್ರೆಂಡ್ಸ್ ಎಲ್ಲ ಇದಾರ ಎಲ್ಲ ಗೊತ್ತಿತ್ತು. ಅವಾಗ ಏನೂ ತೋರಿಸ್ಲಿಲ್ಲ. ಆಯಿತು, ಮದುವೆ ಆಯಿತು. ಆ ನಂತರ ಅಂದರೆ ಅವರ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಎಲ್ಲ ಏನು ನಿಮ್ದೊಂದು ತುಂಬು ಕುಟುಂಬನ ಅಥವಾ ಏನು ಗಂಡನ ಮನೆಯದು? ಅವ್ರ ಅಮ್ಮ ಇದಾರೆ, ಅಪ್ಪಾಜಿ ಅಮ್ಮ ಇಬ್ರು ಇದಾರ್ರಿ. ಬಟ್ ಅವ್ರ ಅಪ್ಪಾಜಿ ಅಮ್ಮ ಅವರು ಜೊತೆಗಿಲ್ಲ. ಅವ್ರದ್ದು ಮೊದ್ಲು ಏನೋ ಸಮಸ್ಯೆಯಿಂದ ಅವರು ದೂರ ಇದಾರೆ. ಅರ್ಥಾತ್ ನಿಮ್ಮಿಂದ ದೂರನ ಅಥವಾ ಅವರಿಬ್ಬರೇ ದೂರ? ಇಲ್ಲ ಇಲ್ಲ, ಅವ್ರು ಮೊದ್ಲೇ ದೂರ ಇದ್ರು. ಇವ್ರು ನಮ್ಮ ಮನೆಯವರು ಹುಟ್ಟಿಂದಾನೇ ದೂರ ಇದ್ರು. ಅವಾಗಿಂದಾನು. ನಿಮ್ಮ ಬಳಿ ಅತ್ತೆ ಇದ್ರ ಮಾವ ಇದ್ರ? ಅತ್ತೆ ಇದ್ರು ರೀ. ಮಾವ ಅವರು ಬೇರೆ ಇದ್ರು? ಬೇರೆ ಇದ್ರು. ಬಟ್ ನಾನ್ ಕಾಂಟ್ಯಾಕ್ಟ್ ಮಾಡಿದ್ದೆ ನಮ್ಮ ಮಾಮರ ಜೊತೆಗೆ, ಚೆನ್ನಾಗೇ ಇದ್ದೆ, ನಾನ್ ಮಾತಾಡ್ತಿದ್ದೆ, ಕಾಂಟ್ಯಾಕ್ಟ್ ಇದ್ದೆ. ಅವರು ಚೆನ್ನಾಗೇ ಮಾತಾಡಿದ್ರು ನನ್ನ ಜೊತೆಗೆ. ಓಕೆ. ಬಟ್ ಆಕ್ಚುಲಿ ಅವರು ಯಜಮಾನ್ರು ಏನು ಕೆಲಸ ಮಾಡ್ತಿದ್ರು? ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರಿ ಮೊದ್ಲು. ಮದುವೆ ಆದ್ಮೇಲೆ ನೀವು ವರ್ಕ್ ಮಾಡ್ತಿದ್ರಾ ಏನು? ಹಾ, ನಾನು ಕಂಟಿನ್ಯೂ ಇದ್ದೆ ರೀ, ಜಾಬ್ ಬಿಟ್ಟಿಲ್ಲ. ಮದ್ವೆಗೆ ಅಷ್ಟೇ ಲೀವ್ ತಗೊಂಡಿದ್ದೆ. ಓಕೆ, ಮದುವೆ ಆಯ್ತು. ಹಾ ರೀ. ನಿಜವಾಗಿಯೂ ಎಲ್ಲಿಂದ ಶುರುವಾಗಿದ್ದ ಸಮಸ್ಯೆ? ಅಲ್ಲಿದ್ದಾನೆ ಶುರುವಾಯ್ತು. ಮದ್ವೆ ಆಗಿಂದ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ತೋರಿಸ್ತಾ ಬಂದ್ರು. ಸೊ ನೀವು ಹೇಳ್ತೀರಿ ಅದಕ್ಕಿಂತ ಮುಂಚೆ ಇದ್ದಿದ್ದೇನಿದು ಅದು ನಿಮ್ಮನ್ನು ಪಡ್ಕೊಳ್ಳಿಕ್ಕಿದ್ದಂತ ತಾತ್ಕಾಲಿಕ ವ್ಯಕ್ತಿತ್ವನ ಅನ್ಸುತ್ತೆ. ಬಟ್ ತುಂಬಾ ಮೇಜರ್ ಬದಲಾವಣೆ ಅಂದ್ರೆ ಏನಿತ್ತು ಅಲ್ಲಿಗೂ ಇಲ್ಲಿಗೂ? ಅಂದ್ರೆ ಅವಾಗ ಯಾವ್ದು ಈ ತರ ಬಿಹೇವ್ ಮಾಡ್ಲಿಲ್ಲ ರೀ. ಅವ್ರದ್ ಮಾತಾಡ್ಸ್ಬೇಡ, ಇವ್ರದ್ ಮಾತಾಡ್ಸ್ಬೇಡ ಅಂತ ಕಂಡೀಷನ್ ಏನ್ ಇರ್ಲಿಲ್ಲ. ಅಂದ್ರೆ ನಿಮ್ಮ ಇಷ್ಟಗಳಿಗೆ ಅಡ್ಡ ಬರ್ತಿರ್ಲಿಲ್ಲ ಅಂತ? ಹಾ, ಅದು ಮದ್ವೆ ಆಗಿಂದ ಫುಲ್ ಅವ್ರದ್ ಮಾತಾಡ್ಸ್ಬೇಡ, ಇವ್ರದ್ ಮಾತಾಡ್ಸ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಹಂಗಿರು ಹಿಂಗಿರು, ಆತರ ಬಟ್ಟೆ ಹಾಕು, ಪ್ರತಿಯೊಂದ್ರಲ್ಲೂ ಕಂಡೀಷನ್ ಹಾಕಂತ ಬಂದ್ರು. ನಾನು ಸ್ಟಾರ್ಟಿಂಗ್ ಆಗಿತ್ತಲ್ವಾ? ಅದೇ ಕಾಳಜಿ ಆಗಿತ್ತು. ಬಟ್ ನನಗದು ಇಷ್ಟ ಆಗ್ತಿರ್ಲಿಲ್ಲ, ತುಂಬಾ ಇರಿಟೇಟ್ ಅನಿಸ್ತಿತ್ತು. ಓಕೆ, ಒಂದ್ ಯಾವ್ದಾರು ಎರಡು ಹೇಳಿ, ತುಂಬಾ ಅಸಹ್ಯ ಅನ್ಸಿದ್ದು ಎರಡು ಹೇಳಿ. ಅಸಹ್ಯ ಅಂದ್ರೆ ಅದೇ ನಾನ್ ಮೊದ್ಲೇ ಸ್ವಲ್ಪ ಬೋಲ್ಡ್, ಎಲ್ರ ಜೊತೆ ಚೆನ್ನಾಗ್ ಮಾತಾಡ್ತೀನಿ. ಅದು ಮಾತಾಡೋದೇ ಬೇಡ ಅಂತ ಹೇಳಿ ನನಗೆ ತುಂಬಾ ಬೇಜಾರಾಗ್ಬಿಡ್ತು. ಯಾರ ಜೊತೆ ಮಾತಾಡದೆ ಇರಕ್ ಆಗ್ಲಿಲ್ಲ ನನ್ಗೆ. ಮಾತಾಡೋದು ಬೇಡ ಅಂದ್ರೆ ಯಾರ ಜೊತೆ ಅಂದಾಜು? ಹೊರಗೆ ಯಾರೇ ಸಿಗ್ಲಿ, ಪ್ರತಿಯೊಬ್ಬ ಗಂಡ್ಸನ್ನು ಮಾತಾಡ್ಸಂಗಿಲ್ಲ. ಅವ್ರದ್ದು ಇಂಟೆನ್ಷನ್ ಅದು ಯಾರೇ ಆಗಿರ್ಲಿ, ಸಂಬಂಧಿಕರಾಗ್ಲಿ ಅಥವಾ ಅಣ್ಣ ತಮ್ಮ ಫ್ರೆಂಡ್ಸ್, ಯಾರನ್ನೂ ಮಾತಾಡ್ಸಂಗಿಲ್ಲ. ನನ್ ಹೆಂಡತಿ ನನಗ್ ಮಾತ್ರ ಸ್ವಂತ, ನನ್ ಬಿಟ್ರೆ ಯಾರನ್ನೂ ಮಾತಾಡ್ಸ್ಬಾರ್ದು. ಹುಡುಗಿಯ ಫ್ರೆಂಡ್ಸ್ ಜೊತೆಗೆ ನೀ ಯಾರ ಜೊತೆಗೆ ಎಷ್ಟರ ಮಾತಾಡು, ನನಗ್ ಪ್ರಾಬ್ಲಮ್ ಇಲ್ಲ. ಹುಡುಗರ ಜೊತೆ ಮಾತಾಡ್ಬೇಡ, ಇದು ಕಂಡೀಷನ್. ಅದು ನನ್ಗೆ ಜೊತೆ ಮಾತಾಡೋ ಅವಶ್ಯಕತೆ ಇತ್ತು ಅಥವಾ ಸುಮ್ನೆ ಕೇಳ್ತೀನಿ? ಅಂದ್ರೆ ಐ ಮೀನ್ ನೀವು ಯಾರ ಹತ್ರ ಮಾತಾಡ್ತಿದ್ರಿ ಕ್ಯಾಶುವಲಿ, ನಾರ್ಮಲಿ? ಕ್ಯಾಶುವಲ್ ಆಗಿ ಅಂದ್ರೆ ನಾನು ಆಫೀಸಲ್ಲಿ ಮಾತಾಡ್ತಿದ್ದೆ ರೀ. ಅಲ್ಲಿ ಹುಡುಗರು ಇದ್ರು, ಅಣ್ಣರ್ಸ್ ಎಲ್ಲ ಇದ್ರು. ಗೊತ್ತಾಗ್ತಿತ್ತು? ನಾನೇ ಎಲ್ಲ ಬಂದ್ ಹೇಳ್ತಿದ್ದೆ ರೀ. ನನ್ಗೆ ಏನು ಮುಚ್ಚಿಡ್ಬೇಕನ್ನೋ ಆಸೆ ಇರ್ಲಿಲ್ಲ ಅವರಿಂದ. ಎಲ್ಲಾರ್ನು ಏನೇನ್ ನಡೀತಿತ್ತು ಪ್ರತಿಯೊಂದು ಪಿನ್ ಟು ಪಿನ್ ಹೇಳ್ತಿದ್ದೆ. ಆಫೀಸಲ್ಲಿ ಹಿಂಗಾಯ್ತು, ಹಿಂಗೆ. ಅದೇ ನನಗೆ ರಿಟರ್ನ್ ಆಯ್ತು. ಓಕೆ, ಬಟ್ ನೀವು ಆಫೀಸಿಂದ ಬಂದಾದ್ಮೇಲೆ ಮತ್ತೆ ಆಫೀಸ್ ವರ್ಕ್ಗೋಸ್ಕರ ಅವ್ರ ಜೊತೆ ಮಾತಾಡ್ತಿದ್ದಿತ್ತ? ಇಲ್ಲ, ಹಂಗೇನು ಇಂಪಾರ್ಟೆಂಟ್ ಕಾಲ್ ಬಂದ್ರೆ ಅಟೆಂಡ್ ಮಾಡ್ತಿದ್ದೀರಿ, ಹಂಗ ಯಾರು ಕಾಲ್ ಮಾಡ್ತಿರ್ಲಿಲ್ಲ. ಬಟ್ ಮೇಜರ್ ಆಗಿ ಇದು ನಿಮ್ಮ ನಡತೆ ಕುರಿತಂತೇನೆ ಪ್ರಹಾರ ಅಂತ ನಿಮಗೆ ಅನಿಸ್ತಾ ಹೋಯ್ತಾ ಇದು? ಹೌದು ಹೌದು ರೀ. ಆಮೇಲೆ ಕಾಲೇಜ್ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇದ್ರು. ಮದ್ವೆ ಆಗಿಂದ ಅವ್ರನ್ನೆಲ್ಲಾ ಬಿಡಾಕ್ ಹೇಳಿದ್ರು. ಸರಿ ಅಂದು ಬಿಟ್ಟೆ. ಎಲ್ಲಾದ್ರೂ ಸಿಕ್ಕಾಗೂ ಮಾತಾಡ್ಸ್ಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಅದು ನನಗೆ ತುಂಬಾ ಬೇಜಾರಾಗ್ತದೆ. ಸಿಕ್ಕಾಗೂ ಮಾತಾಡ್ಸ್ಬಾರ್ದು ಅಂದ್ರೆ ಹೆಂಗೆ? ಫೋನ್ ಬೇಡ, ಓಕೆ, ಸಿಕ್ಕಾಗಾದ್ರೂ ಮಾತಾಡ್ಸ್ಬೋದಲ್ಲ. ಎನಿ ಟೈಮ್ ಸಿಗಲ್ಲ, ಯಾವಾಗಾದ್ರೂ ಒಂದ್ ಟೈಮ್ ಸಿಗ್ತಾರೆ ಅಂತ ನಾನ್ರು ಅದನ್ನು ಅವಾಯ್ಡ್ ಮಾಡ್ಸಿದ್ರು. ಓಕೆ ಬಿಡು, ಹೋಗ್ಲತ್ಲಗೆ, ನನ್ಗೆ ಇವ್ರು ಮುಖ್ಯ ಅಲ್ಲ ಅಂದ್ ಎಲ್ಲಾದ್ನೂ ಬಿಟ್ಟೆ. ಬಟ್ ಅವ್ರು ಅದನ್ನ ಬಿಡ್ಲೇ ಇಲ್ಲ. ಹಂಗೆ ಪ್ರತಿಯೊಬ್ಬರಿಗೂ ಒಂದೊಂದ್ ತರ ಹೇಳ್ಕಂತ ಬಂದ್ರು. ಅದು ನನಗೆ ತುಂಬಾ ಬೇಜಾರಾಗ ಬಂದ್ರು. ಓಕೆ, ಅಂದ್ರೆ ನಿಮ್ಮ ತವರು ಮನೆ ವಿಚಾರವಾಗಿ ಏನ್ ನಡೀತು ಇವರ ಬುದ್ಧಿಯೊಂದಿಗೆ? ನಮ್ಮ ಮನೇಲಿ ಇದನ್ನೆಲ್ಲಾ ಕೇಳಿ ಅವರು ಬೇಡ, ಈ ತರ ಡೌಟ್ ಇಟ್ರೆ ಜೀವನ ಮಾಡಕ್ಕಾಗಲ್ಲ, ಅನುಮಾನಕ್ಕ ಔಷಧಿ ಕೊಡಕ್ ಆಗಲ್ಲ, ಬೇಡ ಬಿಟ್ಬಿಡು ಅಂತ ಹೇಳಿದ್ರು. ಅವಾಗೆ ಹೇಳಿದ್ರು, ಕ್ಲಿಯರ್ ಮಾಡ್ಕ ಬೇಡ ಅಂದ್ರು. ಬಟ್ ಮದ್ವೆ ಅನ್ನೋದು ಒಂದ್ಸಲ ಆಗಿದೆ,
ಇದನ್ನ ಮುರ್ಕೊಳಕ ಇಷ್ಟ ಇರ್ಲಿಲ್ಲ ನನ್ಗೆ, ಹಂಗಾಗಿ ನಾನು ಕಂಟಿನ್ಯೂ ಮಾಡ್ಕಂತಾನೆ ಬಂದೆ ರೀ. ಅವತ್ತಿನ ಇವತ್ವರೆಗೂ ಅದನ್ನೇ ಫೇಸ್ ಮಾಡೀನಿ, ಇವತ್ತಿಗೂ ಅದೇ ಸಿಚುವೇಶನ್ ಅಲ್ಲೇ ನಿಂತೀನಿ. ಮಕ್ಳಿದಾರ? ಇಲ್ಲ ರೀ. ಎಷ್ಟು ವರ್ಷ ಆಯ್ತು ಮದುವೆ ಆಯ್ತು ಅಂದ್ರಿ? 7 ವರ್ಷ ಆಯ್ತು. ಮಕ್ಕಳಾಗಿಲ್ಲ? ಹ್ಮ್. ಐ ಮೀನ್ ಇದು ವೈದ್ಯಕೀಯ ಸಂಘರ್ಷಗಳು ಅಥವಾ ಸಮಸ್ಯೆಗಳು? ಇಲ್ಲ, ಬರೀ ಇದೇ ಸಮಸ್ಯೆಯಿಂದ ರೀ, ಬರೀ ದೂರ ಇರೋದು. ಏನೋ ಒಂದ್ 6 ತಿಂಗಳು ಏನೋ ಜೊತೆಗಿರ್ತಿದ್ವಿ, ಒಂದ್ 3 ತಿಂಗಳು ಚೆನ್ನಾಗಿರ್ತಿದ್ವಿ, ಮತ್ತು ಜಗಳ, ಮತ್ತು ನಾನ್ ಬಿಟ್ಟು ಬರೋದು, ಬರೀ ಇದೇ ಆಗಿದೆ. ಐ ಮೀನ್ ನೀವು ಸರಿಯಾದ ಸಂಸಾರ ನಡೆಸೇ ಇಲ್ಲ ಅಂತ ನೀವು? ಇಲ್ಲ ರೀ. ಅಂದ್ರೆ ಆ ಅವರ ಕಾಳಜಿ ಅಥವಾ ಅದು ಒಂಚೂರು ಯಾಕೋ ಅನುಮಾನವಾಗಿದ್ದು, ಅದು ಈಗ ಸಂಸಾರ ಮಾಡ್ಲಿಕ್ಕೂ ಬಿಡದಿರುವಷ್ಟು ಉದ್ವಿಗ್ನನ ಅದು? ಹೌದ್ರಿ. ಮನಿಗ್ ಬರೋತ್ಲಿ ಫೋನ್ ಚೆಕ್ ಮಾಡೋದು, ಈ ತರ ಎಲ್ಲಾ ಮಾಡಾಕಂತ್ರು, ಅದು ತುಂಬಾ ಹಿಂಸೆ ಆಗಾಕಂತ್ರಿ. ಯಾರಾದ್ರೂ ಫೋನ್ ಮಾಡಿಟ್ರೆ ಇವ್ರ ಯಾಕೆ ಮಾಡಿಟ್ರು, ಇವ್ರ ಜೊತೆಗೆ ಏನ್ ಇಷ್ಟೊತ್ ಮಾತಾಡಿಯ, ಹಂಗೆ ಹಿಂಗೆ ತುಂಬಾ ಕಿರಿಕಿರಿ ಮಾಡೋ. ವಿಷಯ ಹೇಳಿದ್ರು, ಇಷ್ಟು ನಿಮಿಷ ಮಾತಾಡಿಯ, ಇಷ್ಟೇ ವಿಷಯ ಮಾತಾಡಿಯ, ಹಂಗೆ ಹಿಂಗೆ ಎಲ್ಲಾ ಏನ್ ಹೇಳಕ್ ಆಗತ್ರಿ, ಎಷ್ಟ್ ಇರ್ತೈತೆ ಅಷ್ಟ್ ಹೇಳ್ಬೋದು. ಬಟ್ ನಿಮ್ಮ ಹೃದಯಕ್ಕೆ ಅಥವಾ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಾಮಾಣಿಕರಾಗಿದ್ದೀರಾ? 100%. ಬಟ್ ಅವ್ರಿಗೆ ಅದನ್ನ ನಿರೂಪಿಸೋದ್ರಲ್ಲೇ ನಿಮ್ ಜೀವನ ಮುಗ್ದೋಯ್ತು ಅಂತ? ಹೌದು ಹೌದ್ರಿ. ಅವ್ರು ನಿಮ್ಮೊಂದಿಗೆ ಮಾತ್ರ ಹೇಗೆ ಅಂತನ ಅಥವಾ ಅವ್ರ ಮನೆಯ ಬೇರೆ ಹೆಂಗಸ್? ಇಲ್ಲ, ಅವ್ರು ನಾ ಹೇಳ್ತೀನಲ್ರಿ, ಅವ್ರು ಹೆಂಡತಿ ವಿಷಯವಾಗ ಅಷ್ಟೇ ಇಷ್ಟು ಇದು ಇರೋದು. ತುಂಬಾ ಒಳ್ಳೆ ಮನುಷ್ಯ ರೀ, ಮನುಷ್ಯ ಮಾತ್ರ ತುಂಬಾ ಒಳ್ಳೆ, 100% ಒಳ್ಳೆ ಮನುಷ್ಯ. ಒಂದೇ ಒಂದು, ನನ್ ಹೆಂಡತಿ ನನ್ ಹೇಳ್ದಂಗೆ ಇರ್ಬೇಕು, ನಾ ಹೇಳ್ದಂಗೆ ಕೇಳ್ಬೇಕು ಅನ್ನೋದು ಒಂದು ಥಾಟ್ ಬಿಟ್ರೆ 100% ಒಳ್ಳೆ ಮನುಷ್ಯ ಅವ್ರು. ನಾನು ಯಾವತ್ತೂ ಅವ್ರನ್ನ ಬ್ಲೇಮ್ ಮಾಡಲ್ಲ. ಇದು ಒಂದ್ ವಿಷಯ ನನಗ್ ಆಗ್ತಿಲ್ಲ, ಅವ್ರು ಡೌಟ್ ಪಡೋದು, ಓವರ್ ಪೊಸೆಸಿವ್ನೆಸ್ ಇಟ್ಕೊಂಡು ತುಂಬಾ ರೌದ್ರಾವತಾರ ತಾಳ್ತಾರೆ, ಅದು ನನಗೆ ಸಹಿಸಕ್ ಆಗಲ್ಲ. ಇದೇ ಕಷ್ಟ ಆಗತ್ತೆ. ಬಟ್ ಈಗ ನೀವು ಬೇರೆ ಇದ್ದೀರಾ? ಹಾ ರೀ. ಬೇರೆ ಅಂದ್ರೆ ಯಾವ ತರ? ನಾನು ಅಂದ್ರೆ ಅಮ್ಮಾರ್ ಮನೇಲಿ ಇಲ್ಲ ರೀ. ನಾನ್ ಜಾಬ್ ಎಲ್ ಮಾಡ್ತೀನಲ್ಲ, ಊರ್ ಹೆಸರು ಹೇಳಲ್ಲ, ಯಾಕಂದ್ರೆ ಲೈವ್ ಅಲ್ಲಿ ನೋಡೋರು ತುಂಬಾ ಜನ ಗೊತ್ತಿರೋರು ಇರ್ತಾರೆ. ಅದಕ್ಕೆ ನಾನು ಎಲ್ಲಿ ವರ್ಕ್ ಮಾಡ್ತೀನಲ್ಲ ಅಲ್ಲೇ, ಇಲ್ಲೇ ಒಂದ್ ರೂಮ್ ಮಾಡ್ಕೊಂಡಿದ್ದೀನಿ ಸಿಟಿಲಿ. ಎಷ್ಟು ಸಮಯದ್ದು ಇದು ಅಂತರ? ಇದು ಇವಾಗ 3-4 months ಆಯ್ತು. ಮತ್ತೆ ಮೊದ್ಲಿದ್ದ ಆಗಿದೆ ರೀ ಇದೇ ತರ, ಒಂದ್ 5 time ಆಯ್ತು ಈಗ ನಾನು ಬಿಟ್ ಬಂದು ಒಬ್ಳೆ ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡಾಕಂತು. ಮತ್ತೆ ಈಗ ರೀಸೆಂಟ್ ಆಗಿ ಹೋದ ವರ್ಷ ಹೋಗಿದ್ದೆ. ಅವ್ರು ಎಲ್ಲಿದ್ರು, ಅವ್ರದ್ದು ಜಾಬ್ ಆಗಿತ್ತು, ಅಲ್ಲಿಗೆ ಜಾಬ್ ಆಗಿಕ್ಕೆ ಅವ್ರು ಬೇರೆ ಕಡೆ ಮನೆ ಮಾಡಿದ್ರು, ಅಲ್ಲಿಗೆ ಕರ್ದಿದ್ರು, ಹೋಗಿದ್ದೆ. ಅಲ್ಲಿನೂ ಅದೇ ಕಿರಿಕಿರಿ ಆಯ್ತು. ನನ್ ಜಾಬ್ ನೋಡ್ ಬಂದ್ಯಾ, ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಯ್ತು. ಅಲ್ಲಿದ್ದ ನನ್ ಜಾಬ್ ನೋಡ್ ಬಂದ್ಯಾ, ಹಂಗೆ ಹಿಂಗೆ ಅಂದ್ ಹಂಗಸ್ಬಿಟ್ರು. ನನಗದು ತುಂಬಾ ಹರ್ಟ್ ಆಗ್ಬಿಡ್ತು. ನಾನ್ ಜಾಬ್ ನೋಡ್ ಬಂದಿಲ್ಲ, ಈ ಸಂಬಂಧ ಉಳಿಸ್ಕೊಳಕ್ಕೋಸ್ಕರ ಬಂದಿದ್ದೆ. ಬಟ್ ಅವ್ರ ಆತರ ಅಂದಿದ್ದ ನನ್ಗೆ ಇರಾಕ್ ಮನ್ಸು ಆಗ್ಲಿಲ್ಲ ರೀ. ನಾನ್ ಜಾಬ್ ನೋಡ್ ಬಂದಿದ್ದು ಅನ್ನೋ ವಿಚಾರ ಪ್ರಸ್ತಾಪ ಮಾಡುವಷ್ಟಿದ್ರ ಅವರು? ಹಾ ರೀ, ಅಂದ್ರೆ ಅವ್ರದ್ದು ಗೌರ್ಮೆಂಟ್ ಜಾಬ್ ಆಯ್ತಲ್ಲ, ಅದು ತುಂಬಾ ನೆತ್ತಿಗೆ ಏರ್ಬಿಡ್ತು. ಬಟ್ ಸಂಬಂಧದೊಳಗೆ ಯಾವ ಜಾಬು ಇಂಪಾರ್ಟೆಂಟ್ ಆಗಲ್ಲ ರೀ, ಅದು ನಾನು ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಅವ್ರಿಗೆ. ಗಂಡ ಹೆಂಡತಿ ಅಂದ್ರೆ ಇಬ್ರು ಒಂದಾಗಿರ್ಬೇಕಿಲ್ಲಿ, ಯಾವ ಜಾಬು ಇಂಪಾರ್ಟೆಂಟ್ ಅಲ್ಲ. ಇಬ್ರು ದುಡಿದ್ರು ಅಂದ್ರೆ ಅಷ್ಟು ಅನುಮಾನ ಇದ್ದು ಆ ಮಟ್ಟಿನ ದುರ್ಬುದ್ಧಿ ಇದ್ದಿದ್ರೆ ವಸ್ತು ದಾಟ ಆಚೆನೆ ಕಳಿಸ್ತಾ ಇರ್ಲಿಲ್ಲ ಈ ಮನಸ್ಥಿತಿಯವರು, ನನ್ನ ಅನುಭವದಲ್ಲಿ. ಉಂಟಂತೆ, ಬಟ್ ಹೆಂಗೆ ಅಂತ ನಂಗೆ ಅರ್ಥ. ಅಂದ್ರ ಮೊದ್ಲಿಂದ ನಾನ್ ಜಾಬ್ ಮಾಡ್ತಿದ್ದಲ್ರಿ, ಅವ್ರು ಮದ್ವೆ ಆಗಿನ್ ಜಾಬ್ ಬಿಡು ಅಂತ ಹೇಳಿದ್ರು. ಬಟ್ ನಾನು ಮೊದ್ಲೇ ಹೇಳಿದ್ದೆ, ಇಲ್ಲ ನಾನ್ ಜಾಬ್ ಬಿಡಲ್ಲ, ನಾನ್ ಜಾಬ್ ಕಂಟಿನ್ಯೂ ಮಾಡ್ತೀನಿ ಅಂದೆ. ಮದ್ವೆ ಆದಾಗ ನಮಗ್ ತುಂಬಾ ಸಮಸ್ಯೆಗಳಿದ್ದು ರೀ. ಅಂದ್ರೆ ಫೈನಾನ್ಷಿಯಲಿ ಯಾರು ಸಪೋರ್ಟ್ ಮಾಡಿಲ್ಲ. ವರದಕ್ಷಿಣೆ ಅದನ್ನೆಲ್ಲ ನಾವಿಬ್ರು ಸೇರಿ ಸಾಲ ಮಾಡಿ ಕೊಟ್ಟಿದ್ವಿ. ಅದನ್ನ ತೀರ್ಸಕ್ಕೋಸ್ಕರ ನಾವು ದುಡಿಲೇಬೇಕಿತ್ತು. ಯಾರಿಗ್ ಕೊಟ್ಟಿದ್ರಿ? ಅವ್ರ ಮಾವರು ಮದ್ವೆ ಮಾಡ್ಸಿದ್ರು, ಅವ್ರಿಗ್ ಕೊಟ್ಟಿದ್ವಿ. ಇಬ್ರು ಸೇರಿ ಅವ್ರಿಗೆ ಕೊಟ್ಟಿದ್ರ? ಹಾ, ಅವ್ರಿಗ್ ಕೊಟ್ಟಿದ್ವಿ ಮದ್ವೆ ಮಾಡ್ಸಕ್ಕೆ. ಓಕೆ, ಅಂದ್ರೆ ನಿಮ್ ದುಡಿಮೆಗಳಲ್ಲಿ ನೀವು ಮದುವೆ ಆಗಿದ್ದೀರಿ ಅಂತ? ಹಾ ರೀ. ಬಟ್ ಆಕ್ಚುಲಿ ಆ ಸಮಯದಲ್ಲಿ ನಿಮ್ಗೆ ಇವು ಗಮನಕ್ಕೆ ಬಂದಿದ್ರೆ ನೀವು ಈ ಸಂಬಂಧಗಳಲ್ಲಿ ಒಪ್ತಿದ್ರ? ಇಲ್ಲ ರೀ. ನಿಮಗೂ ಅವ್ರಿಗೂ ಎಷ್ಟು ಡಿಫರೆನ್ಸ್ ವಯಸ್ಸಲ್ಲಿ? 3 ವರ್ಷ ರೀ. 3 ವರ್ಷ? ಹಾ ರೀ. 3 ವರ್ಷಕ್ಕೆ ಇದ್ರ ಎಷ್ಟು ಅಂದ? ಅಲ್ಲ 10-12-15 ವರ್ಷದವ್ರು ನೆಮ್ಮದೇ ಬದುಕ್ತಾವ್ರೆ. ನಿಜ, ಗ್ಯಾಪ್ ಜಾಸ್ತಿ ಇದ್ರೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬರುತ್ತ್ರಿ. ಇದು ಗ್ಯಾಪ್ ಕಮ್ಮಿ ಇದೆ ಅಲ್ಲ, ಅದಕ್ಕೆ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ. ಯಾರು ಹೇಳಿದ್ದು ಗ್ಯಾಪ್?
18 ವರ್ಷದ ಒಂದು ಹೆಣ್ಮಗಳನ್ನ ಯಾರೊಬ್ಬ 32, 33, 34, 35 ಮದುವೆ ಆಗ್ತವ್ರೆ ಎಂದಾಗ ಬಹುಶಃ ಈ ಹುಡುಗಿಗೆ ಲೋಕಜ್ಞಾನ ಇಲ್ಲ ಅನ್ನೋ ಕಾರಣ ಗಂಡ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೋದೇನೋ. 18 ವರ್ಷದ ಹುಡುಗಿ 35 ವರ್ಷದ ಅಂದ್ರೆ ಅನುಭವಗಳು ಒಂದು ದಶಕದ ವ್ಯತ್ಯಾಸವೇ ಇರುತ್ತೆ ಅವ್ರಿಗೂ ಇವ್ರಿಗೂ. ಆದ್ರೆ ನಿಮ್ಮದು 3 ವರ್ಷ. ಅಂದ್ರೆ ಬದುಕನ್ನಿಬ್ಬರು ನೋಡಿದವ್ರು ಇದ್ದೀರಿ, ಕಷ್ಟ ಸುಖ ನೋಡಿದವ್ರು ಇದ್ದೀರಿ, ಹೊರಗಡೆ ಏನಾಗ್ತಿದೆ ಅಂದ್ರೆ ತಿಳುವಳಿಕೆ ಇದ್ದೂ ಈ ಎಡವಟ್ಟು ಮಾಡಿಕೊಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ. ಏನೋ ಬಹುಶಃ ಒಬ್ಬ 35 ವರ್ಷದ ಒಬ್ಬ ಹುಡುಗ ಅವ್ನಿಗೆ ವಯಸ್ಸಾಗಿದೆ, ಅವನು ಅದಿಲ್ಲ ಇದಿಲ್ಲ ಅಂತ ಏನೋ ಕಾರಣ ಒಡ್ಡು ಒಬ್ಬ 18 ವರ್ಷದ ಹುಡುಗಿ 19 ವರ್ಷದ ಹುಡುಗಿ ಹಠ ಮಾಡೋದ್ರಲ್ಲಿ ಸತ್ವ ಇದೆ ಅನ್ಬೋದು ಕೆಲವೊಮ್ಮೆ. ಅಯ್ಯೋ ವಯಸ್ಸಾಗಿದೆ ಅದಕ್ಕೆ ನನಗೆ ಅವ್ನು ಬೇಡ, ಏನೋ ಮನೆಯವ್ರು ಒತ್ತಾಯ ಮಾಡಿಬಿಟ್ರು ನಾನು ಅದೇ ಈಗ ನಂಗೆ ಬೇಡ ಅಂತ ಆಕೆ ಹೇಳ್ಬೋದೇನೋ. ಬಟ್ ನೀವು ಈ ನಿಮ್ದು ಇದೆಯಲ್ಲ 3 ವರ್ಷದಂತೆ ಮತ್ತು ಲವ್ ಅಂತೆ ಮತ್ತು ಅರ್ಥ ಮಾಡಿಕೊಂಡು ಮದುವೆ ಆಗಿದ್ದಂತೆ, ಅಥವಾ ಈಗ ಇದೆಷ್ಟು ನಗೆಬಾಟ್ಲ ಕಾಣಿಸುತ್ತೆ ಅಂದರೆ ಎಜುಕೇಟೆಡ್ ಇಬ್ಬರು. ಅಫ್ಕೋರ್ಸ್ ನೀವು ಅದನ್ನು ಉಳಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಮಾಡಿದ್ದೀರಿ, ಅದು ನಿಮ್ಮ ದೊಡ್ಡತನ. ಬಟ್ ನೋಡಿ ಇಲ್ಲಿ ಅರ್ಥ ಮಾಡಿಕೊಳ್ಳುವ ಹೃದಯಗಳ ಕೊರತೆ. ಅದು ನೋಡಿ ಜಗತ್ತಲ್ಲಿ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಜಗತ್ತಲ್ಲಿ ಇವತ್ತಿಗೆ ಯಾವುದಕ್ಕೆ ಹೆಚ್ಚು ಬರ ಅಂದರೆ ನಮ್ಮ ನಿಜವಾಗಿಯೂ ಅರ್ಥ ಮಾಡಿಕೊಂಡು ಇವರು ಎಂಥವ್ರು, ಇವರೇನು, ಇವರನ್ನು ಒಬ್ಬರೇ ಬಿಟ್ಟು ಹೋದರೂ ಕೂಡ ಇವ್ರ ಮೇಲೆ ನಂಬಿಕೆ ಇಡಬಹುದು, ಅಥವಾ ಇವರು ಮೊದಲಿಂದ ಹೆಂಗೆ ಬಂದವರು, ಎಲ್ಲ ನಮ್ಮ ನಿಯತ್ತಿನ ಅಷ್ಟು ಪ್ರದರ್ಶನವು ಬಹಳ ಕಾಲಗಳಿಂದ ಅವ್ರ ಮುಂದೆ ಹಾಗೇ ಇರುತ್ತೆ. ಅದು ಹಾಗೆಯೂ ಇಂಥ ಅನುಮಾನಗಳು ಬಂದಾಗ ಹೃದಯ ಹೊಡೆದೋಗುತ್ತೆ. ಅದೇ ಸಮಯಕ್ಕೆ ಇನ್ನೂ ಮದ್ದು ಅಥವಾ ಬೆಂಕಿಗೆ ತುಪ್ಪ ಸುರಿದಂಗೆ ಇಲ್ಲಿ ಮಕ್ಕಳು ಬೇರೆ ಆಗಿಲ್ಲ. ಈಗ ಏನನ್ಸ್ಬಿಡು, ಈಗ ಬಹುಶಃ ಒಂದು ಮಗು ಇದ್ದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತು. ನಿಮಗೆ ಅಲ್ಲೇ ಮುಂದುವರಿಲಿಕ್ಕೂ ಒಂದು ಕಾರಣ ಇರ್ತಿತ್ತು. ಈಗೇನು ಬಿಡಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅರ್ಥವಾಗುತ್ತೆ. ಚೆನ್ನಾಗಿ ಒಳ್ಳೆ ದಾರಿಯಲ್ಲಿ, ಒಳ್ಳೆ ರೀತಿಯಲ್ಲಿ, ಒಳ್ಳೆ ನಡತೆಯಿಂದ ಇದ್ದ ಒಂದು ಹೆಣ್ಮಗಳಿಗೆ ಸಡನ್ನಾಗಿ ತನ್ನ ಗಂಡನಿಂದಲೇ ಅಂಥದ್ದೊಂದು ಕಾಳಜಿ ತೀರಾ ಅತಿರೇಕಕ್ಕೆ ಹೋದಾಗ ಅರ್ಥ ಕಳ್ಕೊಂಬಿಡುತ್ತೆ. ಹಾಗೆ ನೋಡಿದ್ರೆ ಗಂಡನದ್ದು ಕಾಳಜಿಯೇ ಹೌದು, ಆದರೆ ಒಂದು ಹಂತ ಮೀರಿದ ಮೇಲೆ ಅದು ಅನುಮಾನ ಆಗ್ಬಿಡುತ್ತೆ. ಆತನದ್ದು ಪ್ರೀತಿ ಹೌದು, ಆತನದ್ದು ಕಾಳಜಿ ಹೌದು, ಆತ ನನಗೆ ಅಥವಾ ನನ್ನ ಪಾಲಿಗೆ ಇರಬೇಕು, ಅಥವಾ ಇದನ್ನು ನನ್ನನ್ನೇ ಸರ್ವಸ್ವ ಅಂದ್ಕೊಳ್ಬೇಕು, ಇನ್ಯಾರೂ ಇದನ್ನು ಚೆನ್ನಾಗಿ ಮಾತಾಡಿಸಬಾರ್ದು. ಇವನ್ ಈ ಕಾರಣಗಳಿಗೆ ಕೊಲೆ ಮಾಡಿದವರು ಇದ್ದಾರವ್ವ. ಆದರೆ ಒಬ್ಬ ಹೆಣ್ಣು ಮಗಳು ನನಗೆ ನಿಯತ್ತಾಗಿರೋದು ಅಂದರೆ ಅದನ್ನು ನಾನು ಹಗ್ಗ ಕಟ್ಟಿ ನಿಯತ್ತಾಗಿ ಇಟ್ಸೋದಲ್ಲ. ಫ್ರೀ ಬಿಟ್ಟಾಗಲೇ ತಾನೇ ಒಬ್ಬರ ನಿಜವಾದ ವ್ಯಕ್ತಿತ್ವ ಗೊತ್ತಾಗೋದು. ನಾನೊಬ್ಬರನ್ನ ಸ್ಲೇವ್ ಥರ, ಜೀತದಾಳ ಥರ ನೀನು ನನಗೆ ನಿಯತ್ತಾಗಿರಬೇಕು ಅಂತ ಮನೆಯೊಳಗಡೆ ಕೂಡ ಹಾಕಿದೆ ಎಂದುಕೊಳ್ಳಿ. ನಾನು ಆಕೆ ದೇಹವನ್ನು ಕೂಡ ಹಾಕಿದ್ದೀನಿ, ಆಕೆ ಮನಸ್ಸೊಳಗಡೆ ಬಿಡಿಸ್ಕೊಂಡು ಹೋಗಿ ಇನ್ನೊಬ್ಬನೊಂದಿಗೆ ಹೋಗೋ ಇಚ್ಛೆ ಇದೆ ಅಂದರೆ ಹಾಗೆ ನೋಡಿದ್ರೆ ಅಲ್ಲಿ ಮೋಸ ನಿಜವಾಗ್ಲೂ ನಡೀತಾ ಇದೆ ಅಂತ ಅರ್ಥ. ಆದರೆ ಸ್ವಲ್ಪ ಫ್ರೀ ಬಿಟ್ಟಾಗಲೇ ಆ ಪಾರಿವಾಳ ಆ ಪಂಜರದಿಂದ ಹೊರಗಡೆ ಬಿಟ್ಟಾಗಲೂ ಬಂದು ನನ್ನ ಹೆಗಲ ಮೇಲೆ ಕೂತ್ಕೊಳ್ತು ಅಂದ್ರೆ ಅದು ನನ್ನ ಪಾರಿವಾಳ ಅಂತ ಕರಿಬೋದು. ಪಂಜರದ ಬಾಗಿಲು ತೆಗೆದ್ರೆ ಸಾಕು ಓಡ್ತೀನಿ ಅನ್ನೋದು ಹೇಗೆ ನನ್ನ ಪಾರಿವಾಳ ಆಗುತ್ತೆ? ಬಹುಶಃ ನಾನು ಅದನ್ನು ಕೂಡ ಹಾಕಿ ಜನಕ್ಕೆ ತೋರಿಸ್ಬೋದು ಇದು ನನ್ನ ಪಾರಿವಾಳ ಅಂತ. ಬಿಡಪ್ಪ, ಪಂಜರದ ಬಾಗಿಲು ತೆಗಿ, ಹಂಗೆ ತೆಗೆದಾದ ಮೇಲೂ ಅದು ನಿನ್ನ ಹತ್ರನೇ ಉಳ್ಕೊಳ್ತು ಅಂದ್ರೆ ಅದು ನಿಂದು. ಅರ್ಥಾತ್ ತನ್ನ ಸಂಗಾತಿ ನಿಯತ್ತನ್ನು ಪರೀಕ್ಷೆ ಮಾಡುವುದು ಕೂಡಿಟ್ಟಲ್ಲ, ಬಿಟ್ಟು. ಹಾಗೆ ನಿಮ್ಮನ್ನು ಬಿಟ್ಟಾಗ ನೀವು ನಿಯತ್ತಾಗಿ ಸರಿದಾರಿಯಲ್ಲೇ ಹೊರಗಡೆ ಕೆಲಸ ಮಾಡಿಕೊಂಡು ಬಂದರು, ಕೆಡಿಸುವ ಅಥವಾ ಕೆಟ್ಟ ದಾರಿಗೆ ನಮ್ಮನ್ನು ಆಕರ್ಷಿಸುವ ಎಲ್ಲ ಜಗತ್ತಿನ ನಡುವೆಯೂ ಆ ನಿಯತ್ತಾಗಿ ಎದ್ದುಕೊಂಡಾಗಲೂ ಅನುಮಾನಗಳು ಬಂದಾಗ ಅದು ಉಸಿರುಗಟ್ಟಿಸೋ ವಾತಾವರಣ. ಅಲ್ಲಿ ಸಂಬಂಧಗಳಿಗೂ ಮೀರಿ ಮನಸ್ಸಿಗೆ ಆಗುವ ಆಘಾತ ಇದೆಯಲ್ಲ, ಸಂಬಂಧಗಳನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಎಷ್ಟು ಸಾರಿ ನಾನು ಸೋಲೋದು ಅಂತ ಅನ್ಸ್ಬಿಡುತ್ತೆ ಒಮ್ಮೊಮ್ಮೆ. ಇವಾಗ ಅದೇ ಸಿಚುವೇಶನ್ ನನಗೆ ಬಂದಿಟ್ರಿ, ತುಂಬಾ ಕಾದು ಸಾಕಾಗ್ಬಿಟ್ಟಿದೆ ನನಗೆ. ಬಟ್ ಈಗ ಹೊರಗಡೆ ಬಂದು ಇರೋದು, ಅಥವಾ ಈ ಹಿಂದೆಯೂ ಕೂಡ ಅನೇಕ ಬಾರಿ ನೀವು ಹೊರಗಡೆ ಬಂದಿದ್ರಿ, ಆ ಸಮಯದಲ್ಲೆಲ್ಲ ಹೇಗೆ ಮತ್ತೆ ಸಂಧಾನಗಳು ನಡೀತಾ ಇದ್ದು ಅಥವಾ ಏನಾಗ್ತಿತ್ತು ಅವಾಗ? ಫೋನ್ ಮಾಡ್ತಿದ್ರಿ, ಆಮೇಲೆ ಅವರು ಒಂದು 6 ಮಂತ್ ಆಗಿಂದ ಫೋನ್ ಮಾಡ್ತಿದ್ರು, ಮತ್ತೆ ಕರೀತಿದ್ರು. ಈಗ ಸಂಬಂಧ ಬಿಟ್ಟು ಹೋಗಿದ್ದಲ್ಲ ಅಂದು ನಾನು ಕಾಂಪ್ರಮೈಸ್ ಆಗ್ತಿದ್ದೆ. ಅಂದ್ರೆ ಈಗ ರೂಮ್ ಖಾಲಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಿದ್ರಾ?
ಹಾ ಹೋಗ್ತಿದ್ದೆ, ಅವ್ರು ಎಲ್ಲಿ ಮನೆ ಮಾಡ್ತಿತ್ತು ಅಲ್ಲ, ಅಲ್ಲಿ ನಿಮಗೇನು ಹೋಗಿ. ಸ್ವಂತ ಮನೆ ಮಾಡ್ಕೊಂಡಿಲ್ವಾ ಅಥವಾ ಏನದು? ಸ್ವಂತ ಮನೆ ಊರಲ್ಲಿದೆ ರೀ, ಅದು ಹಳ್ಳಿಲಿದೆ. ನೀವು ಅಲ್ಲಿ ಜಾಬ್ ಸಲುವಾಗಿ ಅಲ್ಲಲ್ಲಿ ಸರ್ಕಾರಿ ನೌಕರರು ಹಾ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಿರೋದೇ ಕೆಲಸ ಅವ್ರದ್ದು? ಹಾ ರೀ. ಅಂದ್ರೆ ಅಲ್ಲಲ್ಲಿ ಟ್ರಾನ್ಸ್ಫರ್ ಅಥವಾ ಇನ್ನೇನು ಆದಾಗ ಬೇರೆ ಬೇರೆ ಕಡೆ ಮನೆ ಮಾಡ್ಕೊಳ್ಬೇಕಲ್ಲ, ಆ ತರ ಬದುಕ ಅವ್ರದ್ದು? ಆ ತರ ಅಂದ್ರೆ ಅದು ಆ ಊರಿಗೆ ಬಸ್ಸಿನ ಫೆಸಿಲಿಟಿ ಇಲ್ರಿ ಅವ್ರ ಊರಿಗೆ. ಓಕೆ. ಈಗ ಅವ್ರು ಏನೋ ಬರ್ಬೋದು ಗಾಡಿ, ನಾನು ಗಾಡಿ ತಗೊಂಡ್ ಅಡ್ಡಾಡಕ್ ಆಗಂಗಿಲ್ರಿ, ಡೈಲಿ ದೂರ ಆಗುತ್ತೆ ನನ್ನ ವರ್ಕಿಂಗ್ ಪ್ಲೇಸ್ಗೂ ಅವ್ರ ಊರಿಗೂ ದೂರ ಆಗುತ್ತೆ. ಹ್ಮ್ ನಾವ್ ಅದಕ್ಕೆ ಮಿಡಲ್ ಪ್ಲೇಸ್ ಚಾಯ್ಸ್ ಮಾಡ್ತಿದ್ವಿ, ಇಬ್ರಿಗೂ ಅನುಕೂಲ ಆಗಂಗೆ. ಹ್ಮ್ 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 ಆ ತರ ಮಾಡಿ ಮನೆ ಮಾಡಿ ಇರ್ತಿದ್ವಿ. ಹ್ಮ್ ಸೊ ಈಗ ಹೊರಗಡೆ ಬಂದಾದ್ಮೇಲೆ ಮತ್ತೆ ಕರೆ ಬಂದಿದ್ಯಾ? ಇಲ್ಲ ರೀ, ಬಂದಿಲ್ಲ. ರೀ. ಎಷ್ಟು ತಿಂಗಳಾಯ್ತು ಅಲ್ಲಿ? ಇವಾಗ 4 ಮಂತ್ ಆಯ್ತ್ರಿ ಬಂದು. 4 ತಿಂಗಳಾಯ್ತು. ಹಾ ರೀ. ಒಂದು ವೇಳೆ ನಾನು ಬಿಡಿಸ್ಕೊಂಡೇ ಬಿಡ್ತೀನಿ ಅನ್ನೋ ನಿಮ್ಮ ತವರು ಮನೆಯ ಇಚ್ಛೆ ಅಥವಾ ಅವರ ಸಲಹೆಯನ್ನು ನೇರವಾಗಿ ಗಂಡನಿಗೆ ನೀವು ತಿಳಿಸಿದ್ರೆ ಅವ್ರು ಏನ್ ಅನ್ಬೋದು? ಸರಿ, ನೀನ್ ಚೆನ್ನಾಗಿರ್ತೀಯ ಅಂದ್ರೆ ಅಷ್ಟೇ ಸಾಕು ನನ್ಗೆ, ನೀ ಖುಷಿಯಾಗಿರುವಂತ. ಹೌದಾ? ಹ್ಮ್. ನೋವಾಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಿಟ್ಕೊಡಕ್ ನೋವಾಗುತ್ತೆ, ಆದ್ರೆ ನೀನ್ ಖುಷಿಗಿನ ಹೆಚ್ಚು ಏನಿಲ್ಲ ಈ ಮಾತು ಹೇಳ್ತಾರೆ. ಅದೇ ಪ್ರಕಾರ ನನ್ ಜೊತೆಗಿದ್ದು ಖುಷಿಯಾಗಿರುವಂತ ನಾನ್ ಕೇಳ್ತೀನಿ, ಅದು ಅವ್ರಿಗಾಗಲ್ಲ. ಅಂದ್ರೆ ಈ ಹಿಂದೆ ಡೈವರ್ಸ್ ಸಂಗತಿಗಳು ಚರ್ಚೆ ಆಗಿದ್ದಾವ? ತುಂಬಾ ಸಲ ಆಗಿದ್ರಿ, ತುಂಬಾ ಸಲ ವಕೀಲರನ್ನ ಭೇಟಿಯಾಗಿ ನಾನು ಎಲ್ಲಾ ಪೇಪರ್ಸ್ ರೆಡಿ ಮಾಡಿಸ್ತಿದ್ದೆ. ಬಟ್ ನನ್ಗೆ ಆಗ್ಲಿಲ್ಲ, ಯಾಕಂದ್ರೆ ಈ ಪ್ರೆಸೆಂಟ್ ನನ್ ಗಂಡ ಆಗಿರೋರು ನೆಕ್ಸ್ಟ್ ನನ್ ಗಂಡ ಅಲ್ಲ ಅಂತ ಒಪ್ಕೊಳಕ್ ನನ್ಗೆ ಆಗ್ಲಿಲ್ಲ. ಆ ಕ್ಷಣ ನಾನ್ ಸತ್ತಂಗಾಯ್ತು, ನಾನೇ ವಾಪಸ್ ಬಂದಿನಿ. ಗೋವಿಂದ. ಅಲ್ಲ, ಈಗ ನಾನು ಹೇಳೋದು, ನೀನು ಸುಮ್ಮನೆ ಯೋಚನೆ ಮಾಡಿ, ಅವರು ಏನು ಹೇಳ್ತಿದ್ದಾರಲ್ಲ, ಈಗ ಓಕೆ ಅಲ್ಲಿ ಮಾತಾಡಬೇಡ ಇಲ್ಲ, ಓಕೆ ಆ ಎಲ್ಲವನ್ನು ಬಿಟ್ಟೇ ಅಂದ್ರು ಕೂಡ ನಿಮ್ಮ ಗಂಡನ ಇಚ್ಛೆ ಅಂತ ಎಲ್ಲ ಬಿಟ್ಟೆ ಅಂದ್ರೆ ಕಳ್ಕೊಳ್ಳೋದು ಏನಿದೆ ಅಂತ ಬಿಟ್ಟು ನೋಡ್ದೆ, ಬಿಟ್ಟಿಂದ ಹಳೇದ್ನ ಹಿಡ್ಕೊಂಡ್ ಕೆದಕದು. ಅವ್ರ ಜೊತೆ ಮಾತಾಡಿನಿ, ಇವ್ರ ಜೊತೆ ಮಾತಾಡಿನಿ, ಹಂಗ್ ಮಾಡಿದ್ನಿ, ಬರೀ ಹಳೇದ್ ಹಿಡ್ಕೊಂಡ್ ಮತ್ತ ಆ ತರ ಟಾರ್ಚರ್ ಕೊಡೋದು. ಇನ್ ನಾ ಬಿಟ್ಟು ಏನ್ ಉಪಯೋಗ ಐತಿ, ನಾನ್ ಯಾರ ಜೊತೆ ಮಾತಾಡಿದ್ರೇನು ಬಿಟ್ರೇನು, ಇವ್ರು ಅದ್ನೇ ಹಿಡ್ಕೊಂಡ್ ಕೊರಿತಾರ ಅಂದ್ಮೇಲೆ ನಾನ್ ಹೆಂಗಿರ್ಲಿ ಅಂತ ನನ್ಗೆ ಹಿಂಸೆ ಆಗ್ತು. ಅದು ದುರಂತ. ಹಾ ರೀ. ಇನ್ನು ನಿನ್ನನ್ನು ಎಷ್ಟು ಬಗ್ಸೋದವ ನಾನು. ಹಾ ರೀ. ನಿನ್ನ ಕೊನೆಗೆ ನಮ್ಮ ಅಕ್ಕರ ಗಂಡಗೂ ಇದನ್ ಮಾಡಿ ಅಲ್ಲಿಗೆ ತಂದು ಸಂಬಂಧ ಕಟ್ಟಾಕಂಟ್ರು, ಅದನ್ನೂ ಸಹಿಸಕ್ ಆಗ್ಲಿಲ್ಲ ನನಗೆ. ಪ್ರತಿಯೊಂದ್ರಾಗೂ ಇದೇ ತರ ಮಾಡಾಕಂಟ್ರು, ಹಂಗಾಗಿ ತುಂಬಾ ಕಷ್ಟ ಆಯ್ತ್ರಿ. ನನ್ ಕಡಿತ ಯಾವ ತರ ನನ್ನನ್ ನಾನ್ ಸಾಬೀತ್ ಮಾಡ್ಬೇಕು ಎಲ್ಲಾ ತರದಲ್ಲೂ ಮಾಡಿದೆ. ಬಟ್ ಅವ್ರಿಗೆ ಅರ್ಥ ಆಗ್ಲಿಲ್ಲ, ಅದು ಏನ್ ಮಾಡಿದ್ರು ಅರ್ಥ ಆಗ್ಲಿಲ್ಲ. ಏನಪ್ಪಾ ಈ ಪಟ್ಟು ಏನು ಇಲ್ಲಪ್ಪಾ, ಸರಿಪಾ ನೀ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ ಅಂದು ಸುಮ್ನೆ ಎಲ್ಲಾ ಬಿಟ್ಕೊಟ್ಟು ಹೋಗಿ ಮನೇಲೆ ಬಿದ್ದಿರ್ಬೇಕಷ್ಟೇ. ಅಂದ್ರೆ ವ್ಯಕ್ತಿ ನಂಬಿ ನನಗ್ ಹೋಗಕ ಮನ್ಸ್ ಆಗ್ತಿಲ್ರಿ. ಹೋಗಿಂದ ಮತ್ ಅಲ್ಲಿ ಏನಾದ್ರೂ ಟಾರ್ಚರ್ ಕೊಟ್ರೆ, ಆಮೇಲೆ ಈಗಾದ್ರೂ ಸ್ವಲ್ಪ ಜೀವಂತವಾಗಿದ್ದೀನಿ, ನಾಳೆ ಹೋಗಿ ಆ ಟಾರ್ಚರ್ ಇಂದ ನಾನು ಅಲ್ಲೇ ಸತ್ತು ಹೆಣ ಆಗಿದ್ದೀನಿ ಅನ್ನೋ ಬೈಕ್ಗೆ ನಾನು ಹೋಗ್ತಿಲ್ಲ. ಓಕೆ, ಆಯ್ತು. ಈಗ ಅದು ಆಮೇಲೆ ಮಾತಾಡ್ತೀನಿ. ಆದ್ರೆ ಇಲ್ಲಿ ಈಗ ಒಂದ್ ವೇಳೆ ಬಿಡಿಸ್ಕೊಂಡ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ನಿಮ್ಮ ಆಲೋಚನೆ? ಬಿಡಿಸ್ಕೊಂಡ್ರೆ ಏನಿಲ್ಲ ರೀ, ಹಿಂಗೆ ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡ್ತೀನಿ. ನಿಮ್ ತವ್ರ ಮನೆ ಬಿಡಲ್ಲಪ್ಪ, ಬೇರೆ ಮದುವೆ ಮಾಡ್ತೀನಿ? ಇಲ್ಲ ರೀ, ಹಂಗೆ ನಮ್ ಮನೆಗೆ ಇನ್ನೊಂದ್ ಮದ್ವೆ ಮಾಡ್ಬೇಕನ್ನೋ ಥಾಟ್ ಇಲ್ಲ ರೀ. ಫಸ್ಟ್ ಅಂದ್ರು ನಮ್ಮ ಆಂಟಿ ಅವರೆಲ್ಲ, ಬಟ್ ನಮ್ಮ ಮಮ್ಮಿ ಅವರೆಲ್ಲ ಬೇಡ ಅಂತಾರ. ಒಂದಕ್ಕೆ ಸಾಕವ, ಮತ್ತೊಂದ್ ಏನು ಬೇಡ, ಸಾಕ್ ಇಷ್ಟ ಅನ್ಬೋಸಿ ಎಲ್ಲ ಆರಾಮಾಗಿ ದುಡ್ಕೊಂಡಿರೋ, ನಾವು ಇರ್ತೀವಿ ಅಂತಾರ. ನಮ್ ಮದ್ವೆಯಿಂದ ನಾನ್ ನಮ್ ತಮ್ಮನ್ ಕಳ್ಕೊಂಡಿರಿ, ಅಂದ್ರೆ ಮಾತಾಡ್ತಿಲ್ಲ ನಮ್ ತಮ್ಮ. ಅವತ್ತಿಂದ ಇವತ್ವರ್ಗು ಮಾತಿಲ್ಲ, ಏನಿಲ್ಲ. ನಮ್ ತಮ್ಮ ಇದಾನೆ, ನನ್ ಜೊತೆ ಮಾತಿಲ್ಲ. ತಮ್ಮನ್ ಸಂಬಂಧ ಆಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಹಾ, ಇಷ್ಟ ಇರ್ಲಿಲ್ಲ. ಹಂಗಾಗಿ ಇವತ್ತಿಗೆ ಅನ್ಸುತ್ತಾ ನಾನು ಆತರ ಬಿದ್ದೆ ಅಂತ? ಹಾ ರೀ, ತುಂಬಾ ಅನ್ಸಿದೆ ರೀ. ಅಲ್ಲ, ಒಂದು ಸಂಬಂಧ ಉಳಿಸ್ಕೊಳಕ್ ಹೋಗಿ ಇನ್ನೊಂದ್ ಸಂಬಂಧ ಕಳ್ಕೊಂಡ್ಬಿಟ್ಟೆ. ಅದು ನನ್ನ ಹತ್ರ ಸಂಬಂಧ ಕಳ್ಕೊಂಡ್ಬಿಟ್ಟೆ, ಹೊರಗಿನವ್ರಿಗೋಸ್ಕರ. ರಕ್ತ ಸಂಬಂಧ ಕಳ್ಕೊಂಡೆ. ಹಾ. ಬಟ್ ಈಗ ಎರಡು ಸಂಬಂಧ ಇಲ್ಲ, ಈ ಕಡೆ ತವ್ರ ಮನೇನೂ ಇಲ್ಲ, ಈ ಕಡೆ ಗಂಡ ಮನೇನೂ ಇಲ್ಲ, ನಡುವಿದೆ. ಆಯ್ತು ನೋಡುವ, ಈಗ ನಾನು ಹೇಳೋದು, ಈಗ ನನಗೆ ನೀವೇನು ಹೇಳ್ತಿದ್ದೀರಿ, ಒಂದು ಹೆಣ್ಮಗಳಾಗಿ ಸ್ವಂತ ಗಂಡನಿಂದ ಆ ರೀತಿ ನಡತೆ ಬಗ್ಗೆ ಒಂದಷ್ಟು ಮಾತುಗಳು ಬಂದಾಗ ಹೇಗೆ ಅದು ಸಾವಿಗಿಂತ ಘೋರವಾದ ಸ್ಥಿತಿ ಅಂತ ನಾನು ಬಲ್ಲೆ. ಆದರೆ ಈ ಸಮಯದಲ್ಲಿ ಇನ್ನೊಂದೇನೋ
ಬಿಡಿಸ್ಕೊಂಡು ಆಗುವ ಇಚ್ಛೆ ಇಲ್ಲ, ಅಥವಾ ಅದು ಸರಿಯೂ ಅಲ್ಲ, ಅಥವಾ ಅದು ಅದರಿಂದ ನೆಮ್ಮದಿ ಇಲ್ಲ, ಅಥವಾ ಅದು ಹಿತವಲ್ಲ ಅಂತ ನಿಮ್ಮ ಮನೆಯವರು ಹೇಳಿದ್ದಾರೆ. ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಿ, ಹೌದಲ್ಲ? ಹಾ ರೀ ಹಾ ರೀ ಬಿಡಿಸ್ಕೊಳ್ಳಿ ಅಥವಾ ಡೈವರ್ಸ್ ತಗೊಳ್ಳಿ, ಬಹುಶಃ ಇದು ಮುಗ್ದಾದ ಮೇಲೂ ನಾನು ಇನ್ನೊಂದು ಮತ್ತೊಂದು ಅಂತ ಏನಿಲ್ಲ ಇಲ್ಲ ರೀ ಅಂತ ಅದಕ್ಕೆ ಖಾತ್ರಿ, ಹೌದಲ್ಲ? ಹಾ ರೀ ಹಾ ರೀ ಮತ್ತೆ ಇದೇ ಸಮಯದಲ್ಲಿ ನೀವು ಈ ಸಂಬಂಧದ ಕುರಿತು ತೀರಾ ವೈರಾಗ್ಯಕ್ಕೇನು ಬಂದಿಲ್ಲ, ಅಂದ್ರೆ ಇಲ್ಲ ರೀ ಒಂದಷ್ಟು ಗುಣಗಳ ಕುರಿತು ನಿಮ್ಗೆ ವಿರೋಧ ಇದೆ, ಹೌದಲ್ಲವಾ? ಅಷ್ಟೇ ಅಷ್ಟೇ ಒಬ್ಬ ವ್ಯಕ್ತಿಯಾಗಿ, ಅರ್ಥಾತ್ ಕೆಲವೊಮ್ಮೆ ಆಕಾಶದಲ್ಲಿರುವ ಸೂರ್ಯನನ್ನ ಕಣ್ತುಂಬಿಕೊಂಡು, ಚಂದ್ರನನ್ನ ಕಣ್ತುಂಬಿಕೊಂಡು ಆ ಪ್ರಕೃತಿಯ ವಿಸ್ಮಯವನ್ನ ಆನಂದಿಸಬೇಕಾದ ಒಬ್ಬ ಮನುಷ್ಯ ಯಾವುದೋ ಒಂದು ಗ್ರಹಣ ಅಂತ ಸಮಯ ಬಂದಾಗ ಮ್ಯಾಕೆ ನೋಡ್ಬೇಡ್ರಪ್ಪ ಅನ್ನೋ ಒಂದು ಕಾಲ ಬರುತ್ತೆ. ಹೌದು ಅಂದ್ರೆ ಅನುಭವಿಸಬೇಕಾದ ಅಥವಾ ಅದ್ಭುತವಾದ, ಅನನ್ಯವಾದ, ಸುಂದರವಾದ ಆ ಸಂಗತಿಗಳು ಕೂಡ ಯಾವುದೋ ಒಂದು ಗಳಿಗೆಯಲ್ಲಿ ಕಪ್ಪಾಗ್ಬಿಡ್ತವೆ. ಹೌದು ಬದುಕು ಹಾಗೆ, ಎಲ್ಲವೂ ಅದ್ಭುತ ಸರ್, ಇದು ಒಂದು ಹಂಗೆ ಯಾಕೋ ಸರ್? ನೋಡಿ, ಸೂರ್ಯಚಂದ್ರರಿಗೆ ಅದು ಬಿಟ್ಟಿಲ್ಲ, ಹೌದು ಮನುಷ್ಯ ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಹೌದು ಇವತ್ತಿಗೆ ನಿಮಗೊಂದು ಕೆಲಸ ಇದೆ, ನಿಮ್ದೊಂದು ಬದುಕಿದೆ, ಬಿಡಿಸ್ಕೊಂಡ್ರೂ ಬಿಡಿಸ್ಕೊಳ್ಳದೆ ಹೋದ್ರೂ ನೀವು ನಿಮ್ಮ ದಾರಿಯನ್ನಂತೂ ಭಗವಂತ ಎಣೆದು ಕೊಟ್ಟಿದ್ದಾನೆ, ಆ ಪ್ರಕಾರವಾಗಿ ಬದುಕ್ತಾ ಇದ್ದೀರಿ. ಹೌದು ಅಥವಾ ನನಗೆಲ್ಲ ಇದೆ, ನಾನು ಆತ ಬಿಟ್ಟರು ಬದುಕಬಲ್ಲೆ, ಅಥವಾ ನಂದೊಂದು ದುಡಿಮೆ ಇದೆ ಅನ್ನೋ ಅಹಂಕಾರ ಬರ್ಲಿಕ್ಕೆ ನೀವು ಬಿಟ್ಟಿಲ್ಲ. ಅದು ನಿಮ್ಮ ದೊಡ್ಡತನ, ಅದು ನಿಮ್ಮ ದೊಡ್ಡತನ. ಯಾಕಂದ್ರೆ ಇವತ್ತಿಗೆ ನಾನು ಎಷ್ಟು ಕತೆಗಳನ್ನು ಕೇಳಿದ್ದೀನಲ್ಲವ ಇಲ್ಲಿವರೆಗೂ, ಈ 8 years ಅಲ್ಲಿ ಸಾವಿರಾರು ಕತೆ ಕೇಳಿದ್ದೀನಿ. ಒಂಚೂರು ದುಡಿಮೆ ಬಂದ್ರೆ ನನ್ ಗಂಡು ಬೇಡ, ಅತ್ತೆ ಮಾವನು ಬೇಡ ಅನ್ನೋ ಹೆಣ್ಮಕ್ಳಿದ್ದಾರೆ. ಹೌದೌದು ಒಂಚೂರು ಏನ್ ತೀರಾ 60-70 ಅಲ್ಲ, 10-15 ಸಾವಿರ ಬಂದ್ಬಿಟ್ರೆ ನನಗೆ ಯಾರು ಬೇಡ ಅನ್ನೋ ಹೆಣ್ಮಕ್ಳಿದ್ದಾರೆ. ಹೌದು ಆದರೆ ನಿಮ್ಮ ದೊಡ್ಡತನ, ನಿಮಗೊಂದು ಜಾಬ್ ಇದೆ, ನಿಮಗೊಂದು ದುಡಿಮೆ ಇದೆ, ಅಥವಾ ಭಗವಂತ ನಿಮಗೆಲ್ಲ ಕೊಟ್ಟಿದ್ದಾನೆ, ಅದರ ನಡುವೆ ನಿಮಗೆ ಆ ಅಹಂಕಾರ ಬಂದು ಗಂಡನನ್ನು ಬಿಡುವ ಆಲೋಚನೆ, ಆ ದುಡಿಮೆ ನಿಮಗೆ ತಂದು ಕೊಟ್ಟಿಲ್ಲ, ಅದು ನಿಮ್ಮ ದೊಡ್ಡತನ. ಆದರೆ ಇದೇ ಸಮಯದಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಬಿಡಿಸ್ಕೊಂಡ್ರು ಬಿಡಿಸ್ಕೊಳ್ಳದೆ ಹೋದ್ರು ವ್ಯತ್ಯಾಸ ಏನೂ ಇಲ್ಲ ಇಲ್ಲಿ. ನಾನು ಈಗಲೂ ಹೇಳಬಲ್ಲಿ, ಇನ್ನೂ 6 ಅಲ್ಲ 1 ವರ್ಷ ದೂರ ಇರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಯಾವ ಅಲೆಗಳು ಎದ್ದಿದ್ದಾವೋ ಅವೆಲ್ಲ ಶಾಂತವಾಗಿ, ಅವೆಲ್ಲವೂ ನಿಜ ಸ್ವರೂಪಕ್ಕೆ ಬಂದು ನಿಲ್ಲೋವರೆಗೂ ನೀವು ಬಾಯಿ ಮೂಲಕ ಏನೇ ನಾನು ಸರಿ ಇದ್ದೀನಿ ಅಂತ ಹೇಳಲಿಕ್ಕೆ ಹೋದ್ರೂ ಅದು ನಂಬೋ ಸ್ಥಿತಿಲಿ ಇರಲ್ಲ. ಅಂಡ್ ಈ ಟೈಮಲ್ಲಿ ನೀವೇನೇ ಹೇಳಲಿಕ್ಕೆ ಹೋದ್ರೂ ಅದು ಒಡೆದು, ಅಂದ್ರೆ ಒಂದು ಪ್ರಶ್ನೆ ಇದ್ದಿದ್ದು ಹೊಡೆದೋಗಿ 4 ಪ್ರಶ್ನೆ ಆಗುತ್ತೆ, 2 ಪ್ರಶ್ನೆ ಆಗುತ್ತೆ, ಅಂದ್ರೆ 1 ಡಬಲ್ ಆಗೋ ಸಮಯ. ಸೊ ನಿಮ್ಮ ತವ್ರ ಮನೆಯವರು ಕೂಡ ಬಿಡಿಸ್ಕೊಂಡ್ಬಿಡುವ ಹಂಗೆ ಹಿಂಗೆ ಇವನ್ ಯಾರೇ ಹೇಳ್ಬೋದವ್ವ. ಆತನೇ ನನಗೆ ನೀನು ಬೇಡ, ನೀನು ಬೇಕಾಗೇ ಇಲ್ಲ, ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು, ನನಗೆ ನೀನು ಬೇಡ, ಆತನಿಗೆ ನಿನ್ನ ಇರುವಿಕೆ ಅಷ್ಟು ನೋವು ಕೊಡುತ್ತಿದೆ, ಅಷ್ಟು ಆತನಿಗೆ ನೆಮ್ಮದಿ ಹಾಳು ಮಾಡ್ತಿದೆ ಅಂದರೆ ಬಹುಶಃ ನೀನು ಕೊಡ್ಬೋದಷ್ಟೇ. ಆದರೆ ನಾನು ಅಯ್ಯೋ ಗಂಡ ಇನ್ಯಾವಳ ಜೊತೆನೂ ಹೋಗಿ ಮಲಗಿ, ಇನ್ಯಾವನ ಜೊತೆನೂ ಹೋಗಿ, ಇನ್ಯಾವುದೋ ಹೆಣ್ಣಿನ ಜೊತೆ ಸಂಸಾರ ಮಾಡಿ, ಹೆಂಡ್ರ ಮಕ್ಕಳನ್ನೆಲ್ಲ ಬೀದಿಗೆ ತಳ್ಳಿ ಅಂಥವನ ಜೊತೆನೂ ಸಂಸಾರ ಮಾಡ್ತಿರೋ ಹೆಣ್ಮಕ್ಳಿರ್ಬೇಕಾದ್ರೆ ನನ್ನ ಗಂಡ ನನ್ನ ಮೇಲೆ ಕಾಳಜಿನೇ ಮಾಡಿದೆ, ಬಟ್ ಅದು ಯಾಕೋ ಅನುಮಾನಕ್ಕೆ ಬದಲಾಯಿತು ಬಿಟ್ಟರೆ ಆತನಿಗೆ ನನ್ನ ಮೇಲೆ ಕಾಳಜಿನೇ ಇತ್ತು ಅನ್ನೋ ಅದನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಬಿಟ್ಬಿಟ್ನಲ್ಲ ಅಂತ ನಾಳೆ ಒಂದು ಪಶ್ಚಾತ್ತಾಪ ಬರುತ್ತಲ್ಲ, ಅದಕ್ಕೆ ನೀನು ಉತ್ತರ ಕೊಟ್ಕೊಳ್ಲಿಕ್ಕಾಗಲ್ಲ. ಅದು ಇವತ್ತಿಗೆ ನಿಮಗೇನೋ ಅನ್ನಿಸ್ತಾ ಇದೆ, ಅದು ಸತ್ಯವೂ ಕೂಡ, ಅದು ಹೌದು ಕೂಡ. ಆದರೆ ಇದು ಇನ್ನೊಂದು ರೂಪ ತಗೊಂಡಾಗ ನೀನು ದೊಡ್ಡ ಅಪರಾಧಿಯಾಗಿ ನಿಂತ್ಕೊಂಡ್ಬಿಡ್ತೀಯ. ಆ ಸ್ಥಿತಿಲಿ ನಿನ್ನ ತವರು ಮನೆ ಅದನ್ನು ಕರಗಿಸಲಾಗುವುದಿಲ್ಲ, ಅಷ್ಟು ದೊಡ್ಡ ಅಪರಾಧ ಅದು. ಅಂದರೆ ಈಗ ನಾನು ಬಿಡಿಸ್ಕೊಂಡೆ, ನಾನು ಇನ್ನೊಂದೇನೋ ಆಗ್ಬಿಡ್ತೀನಿ ಗುರುಗಳೇ, ಅಥವಾ ನಾನು ಇನ್ನೊಂದು ಬದುಕಂತ ಕಟ್ಕೊಳ್ಳಿ, ಇದು ನಾನು ತಪ್ಪು ಅಂತ ಹೇಳಲ್ಲ, ಅಥವಾ ಅದು ಸರಿ ಅಂತಲೂ ನಾನು ಹೇಳಲ್ಲ. ಆದರೆ ಆ ಯೋಚನೆ ನಿಮ್ಮ ಹಿರಿಯರಿಗಾಗಲಿ ತವ್ರ ಮನೆಗಾಗಲಿ ನಿಮಗಾಗಲಿ ಅದಿಲ್ಲ. ಸೊ ಅದನ್ನು ಖಾತ್ರಿಪಡಿಸ್ಕೊಂಡೆ ನಾನು ಹೇಳ್ತಾ ಇದ್ದೀನವ್ವ, ಈ ಸಂಬಂಧದಲ್ಲಿ ನಿಮ್ಮ ಯಜಮಾನರು ಅಥವಾ ನಿಮ್ಮ ಗಂಡ ನಿಮ್ಮೊಂದಿಗೆ ಏನೇನು ನಡ್ಕೊಂಡಿದ್ದಾರೆ ಅದು ಹಾಗೆ ನೋಡಿದ್ರೆ ಧರ್ಮದ ಬಾಗಿಲಲ್ಲೇ ಬಂದು ಅಧರ್ಮದ ಕಡೆ ತಿರ್ಕೊಂಡ್ಬಿಡುತ್ತೆ ಅಷ್ಟೇ. ಬಟ್ ಬಂದಿದ್ದ ಧರ್ಮದ ಬಾಗಿಲಲ್ಲೇ ಅದು. ಅಂದ್ರೆ ಕಾಳಜಿ ಅನ್ನೋ ಶುದ್ಧ ರೂಪವೇ ಹೌದು, ಬಟ್ ಒಂಚೂರು ಅತಿರೇಕಕ್ಕೆ ಹೋದಾಗ ಕೆಲವೊಮ್ಮೆ ಹಾಗೆ ತಾಯಿ, ಅದು ನಿಮಗೊಂದು ಮಗು ಇದ್ದು, ಮಗು ಒಂದು ವೇಳೆ ಒಂದು 10ನೇ ಕ್ಲಾಸಿಗೆ ಬಂದಾಗ ಯಾಕೋ ಅವ್ರಿವ್ರ ಜೊತೆ ಓಡಾಡಿಕೊಂಡು ಫ್ರೆಂಡ್ಸ್ ಜೊತೆ ಹೋಗಿ 10 ಗಂಟೆ 9 ಗಂಟೆ ಆದರೂ ಮನೆಗೆ ಬರಲಿಲ್ಲ ರಾತ್ರಿಯಿಂದಾಗ,
ಮಗು ಎಲ್ಲಿ ದಾರಿ ತಪ್ಪಿಬಿಡುತ್ತೋ ಅಂತ ಅದು ಏನು ಮಾಡಿದ್ರು ನಿಮ್ಗೆ ಅನುಮಾನ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಹೌದು ಅಂದರೆ ಅದು ನಂದೇ, ಅದು ಹಿಂಗೆ ಇರಬೇಕು, ಈ ಮಗು ಹಿಂಗೆ ಇರಬೇಕು, ಈಗ ಎಲ್ಲಿ ದಾರಿ ತಪ್ಪಿಬಿಡುತ್ತೋ, ಟಿ ವಿಲಿ ಪೇಪರಲ್ಲಿ ಅಲ್ಲಿ ಓದ್ತೀವಲ್ಲ, ಹಂಗಿಂಗೆಲ್ಲಿ ನನ್ನ ಮಗ ಹಾಳಾಗಿ ಹೋಗ್ಬಿಡ್ತಾನೋ ಅಂದಾಗ ನಿಮ್ಮ ಮಗುವಿನ ಮೇಲೆ ಕಾಳಜಿನೇ ಮಾಡೋದು ಹೌದು, ಬಟ್ ಆ ಮಗುವಿಗೆ ಅದು ಭಾರ ಅನಿಸ್ಬಿಡುತ್ತೆ. ಹೌದು ನೀವು ಅವಾಗ ಹೇಳ್ತೀರಿ, ಅಯ್ಯೋ ನನ್ನ ಮಗುವಿಗೆ ಒಳ್ಳೇದೇ ಬಯಸ್ದೆ, ಅವನಿಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ. ಅಂದರೆ ಯಾವುದು ಈಗ ಗಂಡನಿಂದ ನಿಮಗೆ ಆಗ್ತಿದೆಯೋ, ಮುಂದೊಂದು ದಿನ ನಿಮ್ಮಿಂದ ಮಗುವಿಗಾದಾಗ ಮಗುವಿನಿಂದ ಅದೇ ಉತ್ತರ ಬರುತ್ತೆ. ಹೌದು ಇದು ನಿಮ್ಮ ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದು ಸೈಕಾಲಜಿನವ, ಇದೊಂದು ಮನಃಶಾಸ್ತ್ರ, ಮನುಷ್ಯನ ಬುದ್ಧಿ ಇರೋದು ಹಾಗೆ. ಹೌದು ಇವನ್ ನಿಮ್ಮ ಕೆಲಸ ಮಾಡ್ತಿರೋ ಕಂಪನಿಗಳಲ್ಲಿ ಅಥವಾ ನೀವು ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಾ ಅಲ್ಲಿ ಏನೋ ಹಣೆ ಕೆಟ್ಟ ಅಲ್ಲಿ ಒಂದಷ್ಟು ತಪ್ಪುಗಳಾಗಿ ನಿಮ್ಮಿಂದ ಕಂಪನಿಗೆ ನಷ್ಟ ಆಯಿತು, ಅಥವಾ ಏನೋ ಕೆಲಸಗಳು ಸರಿಗೆ ಆಗಲಿಲ್ಲ ತಪ್ಪುಗಳು ಮಾಡೋದ್ರಿಂದ, ನೆಕ್ಸ್ಟ್ ಕೆಲಸ ಕೊಡಬೇಕಾದ್ರೆ ನೀವು ಸರಿಗೆ ಮಾಡಬೇಕು ಅಂತ ನಿಮಗೆ ಶಕ್ತಿ ಇರುತ್ತೆ, ಬಟ್ ನಿಮ್ಮನ್ನು ಅನುಮಾನಿಸ್ತಾರೆ ಹಳೆಯ ತಪ್ಪುಗಳ ಆಧಾರದ ಮೇಲೆ. ಹೌದು ಹಾಗಾಗಿ ಇಲ್ಲಿ ಈತನದ್ದೊಂದು ಕಪ್ಪು ದಿನಗಳು ಆಯಿತು, ಬಿಡಿಸ್ಕೊಂಡು ಇವನ್ ಡೈವರ್ಸ್ ತಗೊಳ್ಳದೆ ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ನಾನು ಇಲ್ಲೇ ಬದುಕ್ತೀನಿ, ಗಂಡ ಬದಲಾವಣೆಗೆ ನಾನು ಕಾಯ್ತೀನಿ, ಅದಿನ್ನೂ 10 ವರ್ಷ ಆಗುತ್ತೋ 20 ವರ್ಷ ಆಗುತ್ತೋ, ಮಂಗಳಸೂತ್ರವನ್ನು ಅಥವಾ ಸುಮಂಗಲೆಯನ್ನು ಪಟ್ಟ ಇದ್ದೇ ಇರಲಿ, ನೀನು ಇಲ್ಲೇ ಇನ್ನೂ 1 ವರ್ಷ ಇರು, ಏನು ತೊಂದರೆ ಇಲ್ಲ. ಡೈವರ್ಸು ಆ ಕಾರಣಕ್ಕೆ ಮಾತ್ರ ಬರಬೇಕು, ಯಾವಾಗ ನಿನ್ನ ಗಂಡನಿಗೆ ನೀನೇ ಭಾರ ಅಂತ ಬಂದಾಗ ಆತನಿಗೆ ಯಾಕೆ ನೀನು ತೊಂದರೆ ಕೊಡಬೇಕು, ಆಗ ಮಾತ್ರ ಬಿಡುಗಡೆ ಯೋಚನೆ. ಬಟ್ ಆತ ಹಂಗೆ ಹೇಳಲ್ಲ ಅಂತ ನಿನಗೂ ಗೊತ್ತು. ಹೌದು ಆದರೆ ಆತ ತನ್ನ ತಪ್ಪುಗಳ ಅರಿವಾಗಿ, ಅಯ್ಯೋ ನಾನು ದೇವತೆಯಂತೆ ಇದ್ದ ಹೆಂಡತಿಗೆ ನಾನು ಹೀಗೆಲ್ಲ ಭಾಷೆ ಬಳಸಿದ್ದೆ, ಹೀಗೆಲ್ಲ ಹಳೆಯದನ್ನು ಎತ್ತಾಡಿದೆ, ಹೀಗೆಲ್ಲ ನಾನು ಅವಳ ವ್ಯಕ್ತಿತ್ವದ ಮೇಲೆ ಕಳಂಕ ಹೊರಿಸಿದೆ, ಅವೆಲ್ಲ ಅರ್ಥ ಆಗುವ ದಿನ ಬಂದೇ ಬರ್ತವೆ. ಆದರೆ ಅವು ನೀವು ಮಾತಿನ ಮೂಲಕ ಅರ್ಥ ಮಾಡಿಸೋಕ್ಕಾಗಲ್ಲ. ಈ ಕಾಲದ ಪ್ರವಾಹದಲ್ಲಿ ಅವ್ರಿಗಂಥದ್ದೊಂದು ಅರಿವು ಬರುತ್ತೆ. ನೀವು ಮೌನವಾಗಿ ನೀವೆಲ್ಲಿದ್ದೀರೋ ಈಗ ಅಲ್ಲೇ ಮುಂದುವರಿರಿ. ಡೈವರ್ಸ್ ವಿಚಾರ ಬೇಡ, ಅಂಡ್ ಗಂಡನ ವಿಚಾರ ತಪ್ಪಾಗಿ ತಿಳಿಯೋದು ಬೇಡ. ಅದೊಂದು ಕಾಳಜಿಯೇ ಹೌದು, ಬಟ್ ಅದು ಬೇರೆ ರೂಪ ತಗೊಂಡಿದೆ. ಆ ರೂಪವನ್ನೆಲ್ಲ ಮುಗಿಸಿ, ಆ ಅವತಾರ ಮುಗಿಸಿ ಮತ್ತೆ ಅದು ಶಾಂತವಾಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಇಟ್ಕೊಳ್ಳಿ. ನಿಮ್ಮ ಶುದ್ಧತೆ, ನಿಮ್ಮ ಪತಿವ್ರತೆಯ ಗುಣ, ಅಥವಾ ನಿಮ್ಮ ನಿಯತ್ತು, ಅಥವಾ ನಿಮ್ಮ ಈ ಶ್ರಮದ ಬದುಕು ಯಥಾವತ್ತು ಮುಂದುವರಿಲಿ. ಅವರು ಏನೇನು ನಿಮ್ಮೊಂದಿಗೆ ಆಡಿದ್ದಾರೆ ಅಂದಿದ್ದಾರೆ, ಇವೆಲ್ಲ ಕೆಲವೊಮ್ಮೆ ಹಾಗೆ ನಾವು ಕಳ್ಕೊಳ್ತೀವಿ ಅನ್ನೋ ಭಯದಲ್ಲಿ ಹುಚ್ಚರಾದವರು ಇದ್ದಾರೆ, ಕೊಲೆಗಾರರು ಇದ್ದಾರೆ, ಇವನ್ ಹುಡುಗಿನೇ ಕೊಂದವರು ಇದ್ದಾರೆ. ಅಂದ್ರೆ ಇವಳು ಎಲ್ಲಿ ದೂರ ಆಗ್ಬಿಡ್ತಾಳೆ, ಇವ್ ನನಗೆ ಸಿಗದೆ ಹೋದ್ರೆ ಯಾರಿಗೂ ಸಿಗೋದು ಬೇಡ ಅನ್ನೋ ಆ ಮಟ್ಟಿನ ಹಠ ಹೋಗಿ, ಪ್ರೀತಿ ಹೋಗಿ, ಚಟ ಆಗಿ ಏನೇನೋ ಆಗ್ಬಿಟ್ಟಿರುತ್ತೆ. ಈ ಲೋಕದಲ್ಲಿ ಆಸಿಡ್ಗಳು ಆ ಕಾರಣಕ್ಕೆ ಬಂದಿದ್ದಲ್ವ ನಮ್ಮ. ಅದೊಂಥರ ವಿಕೃತ ಪ್ರೀತಿ, ಏನು ಮಾಡ್ಲಿಕ್ಕೆ ಆಗಲ್ಲ. ನಾನು ಹೇಳೋದು ತುಂಬಾ ಹೇಳಿದಿಟ್ರಿ. ಈಗ ನಾನ್ ಮದ್ವೆ ಆಗಿನಿ ಅಂದ್ರೆ ನಿನಿಗೋಸ್ಕರನೇ, ನಿನ್ ಜೊತೆ ಜೀವನ ಮಾಡ್ಬೇಕಂದೇ ಮಾಡಿದ್ದು. ನಾನು ಆತರ ಅಡ್ಡದಾರಿ ಹಿಡಿಯಕಾದ್ರೆ ಎಷ್ಟೊತ್ತಿನ ಕೆಲ್ಸ. ಎಲ್ಲಾ ರೀತಿಲೂ ಹೇಳೋ ರೀತಿಲಿ ಹೇಳಿನಿ, ಅರ್ಥ ಮಾಡ್ಸೋ ರೀತಿಲಿ ಅರ್ಥ ಮಾಡ್ಸಿನಿ. ಅವ್ರಿಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ, ಸದ್ಯಕ್ಕೆ ಸುಮ್ಮನೆ ಬಿಟ್ಟಿನಿ. ಯೋಚಿಸ್ಬೇಡವ, ಇನ್ನೊಂದು 1.5 ವರ್ಷ ಸಮಯ ಬೇಕು, ಆಯ್ತಾ? ನಿನ್ನ ಪಾಡಿಗೆ ನೀನೇನು ಕೆಲಸ ಮಾಡ್ತಾ. ಸೊ ನಿನ್ನ ನಿಯತ್ತು ಅನ್ನೋದು ಅದು ಆತನ ಒತ್ತಡದಿಂದಲೋ ಇನ್ಯಾರದು ಹೆದರಿಕೆಯಿಂದಲೋ ಬಂದದ್ದಲ್ಲವ. ಅದು ಇನ್ಬಿಲ್ಟ್. ಫೋನ್ಗಳಲ್ಲಿ ಗೂಗಲ್ ಇನ್ಬಿಲ್ಟ್ ಬರುತ್ತಲ್ಲ, ಹಂಗೆ ಬಂದಿದೆ ನೀನು. ಅದು ಈತ ಹೇಳ್ತಾರೆ ಅಂತಲೋ ಅಥವಾ ತವ್ರ ಮನೆಯನ್ನು ಮೆಚ್ಚಿಸೋಕೋ ಇನ್ಯಾರಿಗೂ ಅಲ್ಲ. ಹಂಗೆಲ್ಲ ಬರುವ ತಾತ್ಕಾಲಿಕ. ಅವು ಬಿಸಿಲಿಗೆ ಮಂಜು ಕರಗಿದಂತೆ ಕರಗು ಹೋಗಿ ಮತ್ ನಿಜ ರೂಪ ಬಂದ್ಬಿಡುತ್ತದು. ಬಟ್ ನಿಮ್ಮಲ್ಲಿರೋದು ಈತ ಏನೋ ಒತ್ತಡ ಹಾಕದ ಅಂತಲೂ ಅಲ್ಲ, ಇನ್ಯಾರ್ದು ಮಾತು ಕೇಳಿ ಅಂತಲೂ ಅಲ್ಲ. ಯಾರಿದ್ರು ಇಲ್ಲದೆ ಇದ್ರು ನೀವು ಇದೇ ಬದುಕನ್ನು ಬದುಕ್ತೀರಿ. ಕಾರಣ ಇದು ಧರ್ಮ ಅಂತ ನಿಮಗೆ ಗೊತ್ತು. ಅದನ್ನ ಮೀರಿದ್ದೇ ಆದಲ್ಲ ಅದಕ್ಕೂ ಒಂದು ಕರ್ಮ ಫಲ ಅಂತ ಇದೆ, ಅದನ್ನು ಅನುಭವಿಸ್ಲೇಬೇಕು. ಇವನ್ ಯಾರು ನೋಡದೇ ಇರಲಿ, ಅದಕ್ಕೊಂದು ಫಲ ಅಂತ ಇದ್ದೇ ಇದೆಯವ. ಹಾಗಾಗಿ ಇದೇ ಪ್ರಕಾರವಾಗಿ ಮುಂದುವರಿಯವ, ನಿನಗೆ ಒಳ್ಳೇದಾಗುತ್ತೆ. ಗಂಡನ ಕುರಿತು ಏನು ಒಳಿದು ಆಲೋಚನೆ ಬೇಡ, ಕೆಡುಕು ಆಲೋಚನೆ ಬೇಡ. ಶೂನ್ಯ ಸ್ಥಿತಿಗೆ ಬಾ, ಯೋಚನಾ ರಹಿತಳಾಗು. ಆತ ಒಬ್ಬ ಆತ್ಮವಾಗಿ ಅದು ತನ್ನ ಕರ್ಮವನ್ನು ಸವಿಸ್ತಾ ಇದೆ. ಅದು ಹಾಗೆಯೇ ಅಷ್ಟು ಲಂಕೆಯನ್ನೆಲ್ಲ ಸೋಲಿಸಿ ಸುಟ್ಟು ರಾವಣನ ಕೊಂದು ಇಂದ್ರಜಿತನ ಕೊಂದು ಇಡೀ ಲಂಕೆಯನ್ನೇ ಅಂದರೆ ನಾಶ ಮಾಡಿ ಸೀತೆಯನ್ನು ಕರ್ಕೊಂಬರ್ಬೇಕಾದ್ರೆ ಅಗ್ನಿ ಪ್ರವೇಶಕ್ಕೆ ಬೇರೆ ಕಳಿಸ್ಬಿಡ್ತಾನೆ.
ಹೌದು, ಅಂದ್ರೆ ಹಾಗೆ ಶೀಲದ ಮೇಲೆ ಅನುಮಾನ. ಅನುಮಾನ ಬಂತು. ಅದರ ಹಿಂದೆ ಆಧ್ಯಾತ್ಮಿಕ ಕಾರಣ ಬೇರೆ ಇದೆ. ನಾಳೆ ದಿನ ರಾಕ್ಷಸನ ಜೊತೆ ಇದ್ದು ತಿಂಗಳನ್ಗಟ್ಲೆ ಇದ್ದವಳನ್ನ ರಾಮ ಕರ್ಕೊಂಬಂದು ಇಟ್ಕೊಂಡ, ಹಂಗೆ ಲೋಕದಲ್ಲಿ ಬೇರೆ ಬೇರೆಯವರು ಸೀತೆ ಬಗ್ಗೆ ಅನುಮಾನ ಪಡೋ ಕಾಲ ಬರಬಾರ್ದು. ಅಯ್ಯೋ, ರಾಕ್ಷಸನ ಲೋಕದಲ್ಲಿ ರಾಕ್ಷಸನ ಲಂಕೆಯಲ್ಲಿ ಇದ್ದು ಬಂದವಳು ಅದು ಹೆಂಗೆ ಶುದ್ಧಳಾಗಿರೋಕೆ ಸಾಧ್ಯ ಅಂತ ನಾಳೆ ಲೋಕ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ಸೀತೆಗೆ ಅಗ್ನಿಯಿಂದಲೇ ಸರ್ಟಿಫಿಕೇಟ್ ಕೊಡಿಸ್ಬಿಡೋಣ ಅಂತ ರಾಮ ಹಂಗಂದ್ಬಿಟ್ಟ. ಹೌದು, ಬಟ್ ಲೋಕ ನಮಗೆ ರಾಮ ಕೆಟ್ಟವನಾಗ ಕಂಡುಬಿಟ್ಟ ಅಲ್ಲಿ. ಹೌದು, ಅಯ್ಯೋ, ನೀನು ಏನೇ ಮಾಡು, ನಾನು ನಿನ್ನ ವಶ ಆಗಲ್ಲ, ನಾನು ರಾಮನಿಗೆ ಸ್ವಂತಳು ಅಂತ ಅಷ್ಟು ಪತಿವ್ರತೆಯಾಗಿದ್ದು ಬಂದವಳನ್ನು ರಾಮ ಹೆಂಗೆ ಅಂದ್ಬಿಟ್ನಲ್ಲ ಅಂತ ರಾಮ ಕೆಟ್ಟವನಾಗ ಕಾಣ್ತಾನೆ. ಬಟ್ ರಾಮನ ಗುಣ ಅಥವಾ ಆಲೋಚನೆ ಭಾಳ ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಾಳೆ ಸೀತೆ ಕೆಟ್ಟ ಹೆಸರು ಬರಬಾರ್ದು ಅಂತ ರಾಮ ಕೆಟ್ಟವನಾಗಬೇಕಾಗಿ ಬಂತಲ್ಲಿ. ಹೌದು. ಅದಾಗ ಬಂದ ಮೇಲೆ ಮತ್ತಿನ್ಯಾವುದೋ ಅಗಸನ ಮಾತು ಕೇಳಿ ಅಥವಾ ಯಾರ್ದೋ ಮಾತು ಕೇಳಿ ಮತ್ತೆ ಸೀತೆಯನ್ನು ಕಾಡಿ ಕಳಿಸೋದು. ಅಂದರೆ ಈ ಪತಿವ್ರತೆ ಅಥವಾ ನಿಯತ್ತಾಗಿರೋ ಹೆಣ್ಮಕ್ಳಿಗೆ ಕಷ್ಟ ಆ ಕಾಲದಿಂದಲೂ ತಪ್ಪಿದ್ದಲ್ಲ. ಹೌದು. ಆದರೆ ಆ ನಿಯತ್ತು, ಆ ಪ್ರಾಮಾಣಿಕತೆ, ಆ ಶುದ್ಧತೆ, ಪವಿತ್ರತೆ ಗಂಡನಿಗಾಗಿಯೋ ಜನಕ್ಕಾಗಿಯೋ ಅಲ್ಲ, ಅದು ನನ್ನ ಬದುಕಿನ ನೆಮ್ಮದಿಗಾಗಿ, ಭಗವಂತನಿಗಾಗಿ. ಅದನ್ನು ಕೆಡಿಸ್ಕೊಂಡೆ ಅಂತಲೇ ಅಂದ್ಕೊಳ್ಳವ. ನರಕ ಯಾರ್ದು? ನಿಮ್ದೆ. ನಂದು. ಇವತ್ತಲ್ಲ ನಾಳೆ ಅದು ಆಚೆ ಬರಲೇಬೇಕು, ತಿನ್ನಲೇಬೇಕು, ಬೀದಿ ಹಣ ಆಗಲೇಬೇಕು. ಹೌದು, ನಿಜ. ಹಾಗಾಗಿ ನಿಮ್ಮ ಶುದ್ಧತೆ, ನಿಮ್ಮ ಪವಿತ್ರತೆ ಮುಂದುವರಿಸ್ಕೊಂಡು ಹೋಗಿ. ಗಂಡ ಖಂಡಿತ ಬರ್ತಾರೆ, ಅವ್ರ ತಪ್ಪು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅರ್ಥ ಮಾಡಿಸುವ ಪ್ರಯತ್ನ ನೀವು ಒಬ್ಬ ಹೆಂಡತಿಯಾಗಿ ಅಥವಾ ಸದ್ಯಕ್ಕೆ ಅಪರಾಧಿ ಅಥವಾ ಆರೋಪಿ ಅನ್ನೋ ಸ್ಥಾನದಲ್ಲಿರೋ ನೀವು ಮಾಡ್ಲಿಕ್ಕೆ ಹೋದ್ರೆ ಅದು ಮತ್ತೆ ಎಡವಟ್ಟಾಗುತ್ತೆ. ಅದಾಗೋದು ಬೇಡ. ಇಲ್ಲೇ ಇರಿ, ಅದು ಬಂದರೆ ಕರೆ ಬಂದರೆ ಮಾತಾಡಿ. ಬಟ್ ಡೈವರ್ಸ್ ಅನ್ನೋ ವಿಚಾರಕ್ಕೆ ಹೋಗಬೇಡವ್ವ. ಒಳ್ಳೇದಾಗಲಿ. ಇದೇ ಪ್ರಕಾರವಾಗಿ ನಿನ್ನ ಕೆಲಸ, ನಿನ್ನ ಶುದ್ಧತೆ, ನಿನ್ನ ಪವಿತ್ರತೆ, ನಿನ್ನ ಸದ್ಗುಣ, ನಿನ್ನ ಮೌನ ಇದೇ ಪ್ರಕಾರವಾಗಿ ಮುಂದುವರಿ. ನಿನ್ನ ಪಾಲಿಗೆ ಬಂದದ್ದನ್ನು ಅನುಭವಿಸು. ಇನ್ಯಾರಿಗೂ ಬಹುಶಃ ನೀವು ಮದುವೆ ಆಗಿ ಅಥವಾ ಡೈವರ್ಸ್ ತೊಗೊಂಡು ಮದುವೆ ಆಗಿ ಇನ್ನೇನೇ ಆಗ್ಬೋದವ. ಆದರೆ ಇನ್ನೊಬ್ಬನ ಜೊತೆ ಇದ್ದು ಬಂದವಳು ಅನ್ನೋ ಆತನ ನರಕ ಇದಕ್ಕಿಂತ ಹಿರಿದಾದದ್ದು. ಹೌದು, ಹೌದು. ಅದು ನೀನು ಸಹಿಸೋಕೆ ಆಗಲ್ಲ, ಸಾಧ್ಯನೇ ಇಲ್ಲ ರೀ. ಒಂದನ್ನೇ ಸಹಿಸಕ್ ಆಗಿಲ್ಲ, ಇನ್ನೊಂದು ಕಲ್ಪನೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಗಂಡ ಅಂದ್ರೆ ಅದು ಬೇರೆ ಅರ್ಥ ಇರುತ್ತೆ. ಐ ಮೀನ್ ಓಕೆ, ಅದು ಅಷ್ಟು ದುರಂತ ಅಂತ ಹೇಳೋಕೆ ಹೋಗಲ್ಲ ಲೋಕ. ಬಟ್ ಇನ್ನೊಬ್ಬನ ಬಳಿ ಹೋಗಿ ಅವನ ಹಳೆ ಗಂಡನ ಎಕ್ಸಾಂಪಲ್ ಕೊಡೋಕೆ ಶುರು ಮಾಡಿದಾಗ ನಿನ್ಗೆ ಅದು ಜೀವಂತ ನರಕ ಆಗ್ಬಿಡುತ್ತೆ. ಕಲ್ಪನೆ ಮಾಡಕ್ಕೂ ಆಗಲ್ಲ. ಹೌದು. ಪಾಪ ಅದು ನಿಮ್ಮಂತ ಸೂಕ್ಷ್ಮದವ್ರಿಗಂತೂ ಇನ್ನೂ ನರಕ ಅದು. ಯೋಚಿಸ್ಬೇಡವ್ವ. ನಿನ್ನ ಗಂಡ ಆತ ಹೇಳ್ತಿರೋದು ಅಥವಾ ತನ್ನ ಹೆಂಡತಿ ನನಗೆ ಸ್ವಂತ ಒಂದವ, ಆತ ನಿಯತ್ತಾಗಿರೋದ್ರಿಂದ ಆತ ನಿಮ್ಮನ್ನು ಹಾಗೆ ಇರೋಕೆ ಆಸೆ ಪಡೋದು ಅಲ್ಲ. ಆದ್ರೆ ಅದು ಅತಿರೇಕ. ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಯಾರು ಫ್ರೆಂಡ್ಸ್ ಇಲ್ಲ ರೀ. ಮೇನ್ ಅವ್ರಿಗೆ ಹುಡುಗಿ ಫ್ರೆಂಡ್ಸ್ ಇದ್ದಿದ್ರೆ ಅಟ್ಲೀಸ್ಟ್ ನೋಡಾದ್ರೂ ಅರ್ಥ ಮಾಡ್ಕೊಂತಿದ್ರು. ಅವ್ರಿಗೆ ಫ್ರೆಂಡ್ಸ್ ಇಲ್ಲ, ಇರೋದೇ ಒಂದಿಬ್ರು ಹುಡುಗರು ಫ್ರೆಂಡ್ಸ್. ಅಷ್ಟ್ ಬಿಟ್ರೆ ಯಾರು ಇಲ್ಲ ಅವ್ರಿಗೆ. ಹೆಂಡತಿನೇ ಪ್ರಪಂಚ, ಇಷ್ಟೇ. ಅದನ್ನ ಸರಿ ತಪ್ಪು ಕೆಲವೊಬ್ರು ಹಂಗೆ ಬಂದ್ಬಿಟ್ಟಿರ್ತಾರವ. ಈಗ ನಾನೊಬ್ಬ ಹುಡುಗನಾಗಿ ನಾನು ಇಷ್ಟು ವಯಸ್ಸಾದರೂ ನನ್ನ ಅಥವಾ ಐ ಮೀನ್ ಈ ಓರ್ದಿ ಇಷ್ಟೊಂದು 28-27 ವರ್ಷ ನಾನು ಯಾವುದೇ ಹೆಣ್ಮಗಳು ಬದುಕಲ್ಲಿ ಹೋಗಿ ಆ ಥರದ್ದೇನು ತಪ್ಪು ಮಾಡ್ಕೊಂಡಿಲ್ಲ ಅಥವಾ ಪ್ರೀತಿ ಪ್ರೇಮ ಅಂತ ಓದವನೇ ಎಲ್ಲ. ನಾನಾಯ್ತು, ನನ್ನ ಬದುಕಾಯ್ತು ಅಂತ ಬಂದವನು. ನಾಳೆ ನನ್ನ ಬದುಕಲ್ಲಿ ಬರೋ ಒಂದು ಹೆಣ್ಮಗಳು ಓಕೆ, ನಾನು ಆಕೆಗೆ ಹೆಂಗೆ ನಿಯತ್ತಾಗಿದ್ದೀನೋ ಆಕೆ ನನಗೂ ಇರಬೇಕು ಅಂತ ಬಯಸೋದು ಖಂಡಿತ ತಪ್ಪಲ್ಲ. ಆದರೆ ಅಟ್ ದಿ ಸೇಮ್ ಟೈಮ್ ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲೂ ನಾನು ಯೋಚನೆ ಮಾಡಬೇಕು. ಓಕೆ, ನಾನೇನಿದ್ದೀನಿ ಅದು ನನ್ನ ವ್ಯಕ್ತಿತ್ವ. ನಾಳೆ ದಿನ ಅದು ತಪ್ಪಾಗಿದೆ ಅಂತ ಗೊತ್ತಾದಾಗ ನಾನು ಅದಕ್ಕೆ ಬೊಟ್ಟು ಮಾಡೋದು ಸರಿ. ಅದು ಮುಂಚೆನೆ ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಹೋದ್ರೆ ಅದು ಅವ್ರಿಗೆ ಹಿಂಸೆ ಆಗಲ್ವಾ? ಅಲ್ವನಮ್ಮ? ನೀನೆಲ್ಲೋ ಸಿಗಾಕೊಂಡಾಗ ಹೇಳಿದ್ರೆ ನಿನ್ ಗಂಡ ಹೇಳಿರೋದು ಸತ್ಯನೇ ಅಲ್ವನಮ್ಮ ಅಂತ ಹೇಳ್ಬೋದು. ಬಟ್ ಆಗಿರ್ಬೋದೇನೋ ಅನ್ನೋ ಕಲ್ಪನೆಯಲ್ಲಿ ಹೇಳ್ತಾ ಬಂದ್ರೆ ನಿಮ್ ಕಥೆ ಏನಾಗಬೇಕು? ಯಾಕಂದ್ರೆ ಗಂಡನದ್ದು ಅಷ್ಟು ಕಲ್ಪನೆ ಅಷ್ಟೇ. ಹಾಗಾಗಿ ಆತ ಬಯಸುವುದು ತಪ್ಪಲ್ಲ. ಆದರೆ ಅದು ಇನ್ನೊಬ್ರಿಗೆ ನೋವು ಕೊಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳದಿರೋದು ಅದು ಅವ್ರ ತಪ್ಪು. ಇಟ್ಸ್ ಓಕೆ. ಅದೆಲ್ಲವೂ ಸಾರ್ಟ್ ಔಟ್ ಆಗೋ ಕಾಲ ಬರುತ್ತವ. ಯೋಚಿಸಬೇಡ. ಅವರದ್ದು ಶುದ್ಧ ಪ್ರೀತಿನೇ ಇದೆ. ಯಾಕಂದರೆ ಅವರು ಆ ಕಡೆ ಈ ಕಡೆ ಇನ್ಯಾವುದು ಕೆಟ್ಟ ಸಂಬಂಧ ಇಟ್ಕೊಂಡು ಕೆಟ್ಟದಾಗ ಹಾಳಾಗಿ ತಪ್ಪಾಗಿ ಹೋಗಿದ್ರೆ ನೀನು ಹೆಂಗಾರ ಮಾಡ್ಕೊಂತ ನೀನು ಬಿಡ್ತಿದ್ರು.
ತಾನು ಸರಿ ಇರೋದ್ರಿಂದ ಆ ಕಡೆ ಎಲ್ಲಿ ಕೆಟ್ಟುಬಿಡುತ್ತೋ ಅನ್ನೋ ಭಯ ಇರುತ್ತೆ. ಬಟ್ ನಿಮ್ಮ ಪತಿವ್ರತೆ ಗುಣ ಅಥವಾ ನಿಮ್ಮ ಸದ್ಗುಣವೇ ಕಾಲ ಬಂದಾಗ ಉತ್ತರ ಕೊಡುತ್ತೆ ಹೊರತು ನೀವು ಬಾಯಿ ಬಿಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದಾಗಲ್ವ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಸಂಸಾರ ಒಳ್ಳೇದಾಗುತ್ತೆ. ಈ ರೀತಿ ಅವ್ರ ಮನೇನೂ ಚೆನ್ನಾಗಿಟ್ಕೋ, ಗಂಡ ಮಾತಾಡಿದ್ರೆ ಮಾತಾಡಿಸು. ಅದು ಬಿಟ್ಟರೆ ಇಲ್ಲಿ ನೀವು ನಿಮ್ಮ ಗುಣ, ನಿಮ್ಮ ಕಾಯಕ, ನಿಮ್ಮ ದುಡಿಮೆ, ಆರೋಗ್ಯ ಎಲ್ಲವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಮುಂದೆ ಬರ್ತಾ ಒಳ್ಳೆ ಕಾಲ ಖಂಡಿತ ಬರುತ್ತೆ. ಧೃತಿಗಿಡಬೇಡಿ, ಭರವಸೆ ಕಳ್ಕೊಳ್ಬೇಡಿ, ಅವರಿವ್ರ ಬದುಕಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನನ್ನ ಪಾಲಿಗೆ ಬಂದಿದೆ. ಈಗ ಗಂಡ ಚೆನ್ನಾಗಿದ್ದು ಗಂಡನಿಂದ 10 ರೂಪಾಯಿಗೂ ಬೇಡ್ತಾ ಇರೋ ಎಷ್ಟು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಗಂಡ ಚೆನ್ನಾಗಿದ್ದಾರೆ, ಬಟ್ ಬೇರೆ ವಿಚಾರದಲ್ಲಿ ಅವ್ರಿಗೆ ತೊಂದರೆ. ಹೌದು ನಿಮಗೆ ಹಣಕಾಸಿಂದೆಲ್ಲ ಚೆನ್ನಾಗಿದೆ, ಬೇರೆ ಇನ್ಯಾವುದ್ರಲ್ಲೂ ತೊಂದರೆ. ಅಂದರೆ ಏನೋ ಒಂದು ದೋಷ ನ್ಯೂನ್ಯತೆ ಎಲ್ಲರಿಗೂ ಇದೆಯವ್ವ. ಹೌದು ಬಟ್ ನಿಮ್ಗೆ ಏನು ಅನ್ಸ್ಬೋದು, ಸುಮ್ಮನೆ ಅಂದಾಜು ಹೇಳೋದಾದರೆ ಅಯ್ಯೋ ಅವರೆಲ್ಲ ಹೆಂಡ್ತಿ ಗಂಡ ಚೆನ್ನಾಗವ್ರೆ, ನಮ್ಮ ಬದುಕೆ ನಮ್ಮ. ಆದರೆ ಆ ಹೆಂಡ್ತಿ ಗಂಡಂದು ಇನ್ನೇನೋ ನ್ಯೂನ್ಯತೆ ಇದೆ, ನಮಗೆ ಕಾಣಲ್ಲ ಅಷ್ಟೇ. ಹೌದು ನಮಗೇನಿಲ್ವೋ ಅದು ಇನ್ನೊಬ್ರದ್ದಿದ್ದಾಗ ನಮಗೆ ಅದು ಮೇಲೆ ಎದ್ದು ಕಾಣುತ್ತೆ. ಬಟ್ ನಿಮಗಿರೋ ಏನು ಅವ್ರಿಗಿಲ್ಲ ಅನ್ನೋದು ನಮಗೆ ಕಾಣಲ್ಲ. ಹೌದು ಅದು ದುರಂತ ಅದು. ಹಾಗಾಗಿ ಈಗ ಕೆಲವೊಮ್ಮೆ ಮಕ್ಕಳನ್ನು ಹೋಲಿಕೆ ಮಾಡ್ತಾರಲ್ಲ, ನೋಡು ಅವನು ಎಷ್ಟು ಮಾರ್ಕ್ಸ್ ತೆಗ್ದಾನೆ, ನೀನು ಇದ್ದೀಯಾ ಅಂತ. ಆದರೆ ಈ ಮಾರ್ಕ್ಸ್ ತೆಗೆದಿರೋ ಹುಡುಗನಿಗೆ ಇನ್ಯಾವುದು ಹಾಡೋ ಕಲೆ ಅದ್ಭುತವಾಗಿ ಬಂದಿದೆ, ಅದು ಅವನಿಗಿಲ್ಲ. ಅಪ್ಪ ಮಾತನ್ನ ಹೇಳಲ್ಲ ಅವರು, ನಿಂತರ ಅವ್ನಿಗೆ ಹಾಡಕ್ಕೆ ಬರಲ್ಲ, ನೀನು ಅದ್ಭುತ ಕಣೋ ಅಂತ ಹೇಳ್ತಾರ. ಇಲ್ಲ, ಆದ್ರೆ ಮಗನಲ್ಲಿ ಏನಿಲ್ವೋ ಅದನ್ನ ಇನ್ನೊಬ್ಬರಲ್ಲಿ ಹುಡುಕಿ ಹೋಲಿಕೆ ಮಾಡೋದು. ಆದ್ರೆ ಮಗನಲ್ಲಿರೋ ಯಾವುದೋ ಅದ್ಭುತ ಗುಣ ಹೊರಗಡೆಯವರಲ್ಲಿ ಇಲ್ಲ ಅಂತ ಖುಷಿ ಪಡಲ್ಲ. ಹಂಗೆ ಅವಗುಣಗಳನ್ನು ಗುರುತಿಸುವ ಬುದ್ಧಿ ನಮ್ಮ ಮನುಷ್ಯನದ್ದು. ಅದಕ್ಕೆ ದೊಡ್ಡವರು ಹೇಳಿದ್ರು, ಇನ್ನೊಬ್ಬರಲ್ಲಿ ಸದ್ಗುಣಗಳನ್ನೇ ನೋಡು, ಆಗ ನೀನು ಕೂಡ ಎತ್ತರಕ್ಕೆ ಏರ್ತೀಯ. ಅವಗುಣಗಳನ್ನು ಹುಡುಕೋದು ಅಂದರೆ ಅದೊಂಥರ ಈ ಸತ್ತು ಬಿದ್ದಿರೋ ಹೆಗಣವನ್ನು ಕಾಗೆಗಳು ತಿಂತವಲ್ಲ, ಹಂಗೆ ಸತ್ತು ಬಿದ್ದಿರೋ ಅಂದರೆ ಕೆಟ್ಟ ಗುಣಗಳನ್ನೇ ನೋಡೋರ್ದು ಈ ಕಾಗೆ ಬುದ್ಧಿ. ನಮ್ಮ ಬದುಕು ಜೇನು ಹುಳು ಥರ ಇರಬೇಕು. ಅದು ಸತ್ತು ಹೆಗಣ ಬಿದ್ದಿರಲಿ ಮುಟ್ಟಲ್ಲ, ಶುದ್ಧವಾದ ಹೂವು ಮೇಲೆ ಕೂತು ಮಕರಂದವನ್ನೇ ಹೀರುತ್ತೆ ಹೊರತು ಪಕ್ಕದಲ್ಲಿ ಏನೋ ಸತ್ತು ಬಿದ್ದಿದ್ರು ಅದು ಮುಟ್ಟಲ್ಲ. ಜೇನು ಹುಳು. ನೊಣ ಹಾಗಲ್ಲ. ಅಂದ್ರೆ ಜೇನು ಮತ್ತೆ ನೊಣ ಎರಡು ಒಂದೇ ಜಾತಿಯವೇ ಆದ್ರೂ ಕೂಡ ಬುದ್ಧಿ ಬೇರೆ. ನೊಣ ಹೊಲ್ಸ್ ಮೇಲೆ ಕೂತ್ಕೊಂಡ್ರೆ ಜೇನು ಹೂ ಮೇಲೆ ಕೂತ್ಕೊಳ್ಳುತ್ತೆ. ಹಂಗೆ ಕೆಲವೊಬ್ಬರಿಗೆ ಒಳ್ಳೇದು ಮಾತ್ರ ತಗೊಳ್ಳೋ ಬುದ್ಧಿ ಇರುತ್ತೆ, ಕೆಟ್ಟದ್ದು ಪಕ್ಕದಲ್ಲಿ ಇದ್ರು ತಗೊಳ್ಳಲ್ಲ ಅವರು. ಇನ್ನು ಕೆಲವೊಬ್ಬರಿಗೆ ಒಳ್ಳೇದಲ್ಲಿ ರಾಶಿ ರಾಶಿ ಬಿದ್ದಿರ್ಲಿ, ಕೆಟ್ಟದ್ದು ಕಂಡ್ರೆ ಅವ್ರು ಫಸ್ಟ್ ನೋಡ್ತಾರೆ. ಹಾಗಾಗಿ ಅಂಥ ಜನಗಳ ನಡುವೆ ನಾವು ಒಳ್ಳೇದನ್ನು ಮಾತ್ರ ನೋಡಬೇಕು. ಶುಭವಾಗ್ಲವ, ನಿನ್ಗೆ ಒಳ್ಳೇದಾಗ್ಲಿ. ನಿನ್ನ ಗಂಡ ತುಂಬಾ ಥ್ಯಾಂಕ್ಸ್ ರೀ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನನಗೂ. ನಿಮ್ಮ ಸ್ನೇಹಿತಗೆ ನನ್ನ ಧನ್ಯವಾದಗಳು ತಿಳಿಸ್ಬಿಡಿ ಪಾಪ. ಅವರು ಈ ಕಾರ್ಯಕ್ರಮದ ಕುರಿತು ನಿಮಗೆ ಹೇಳಿದಕ್ಕೆ ಪಾಪ ನೀವು ಅದನ್ನು ನೋಡ್ತಾ ಇದ್ದೀರಿ. ಹೌದು, ಆಕೆಗೂ ನನ್ನ ನಮಸ್ಕಾರ. ನಿಮಗೂ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ಓಕೆ ರೀ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ರೀ. ಹಿಂಗೆ ತುಂಬಾ ಜನಗೆ ಸಾಂತ್ವನ ಹೇಳಿ, ನಿಮ್ಮಿಂದ ತುಂಬಾ ಹೆಲ್ಪ್ ಆಗ್ತಿದೆ ಎಲ್ರಿಗೂ. ನಿಮ್ ದೊಡ್ಡತನವ, ನಿನ್ ಸಂಸಾರ ಒಳ್ಳೇದಾಗ್ಲವ, ಶುಭವಾಗ್ಲಿ. ನೋಡಿ ಪಾಪ ಅವರ ಗಂಡನದ್ದು ನಿಜವಾಗ್ಲೂ ಪ್ರೇಮವೇ ಹೌದು. ಬಟ್ ಏನು ಮಾಡ್ತೀರಿ, ಇದನ್ನ ಈ ಕತೆ ಕೇಳಿ ಅರ್ಥ ಮಾಡ್ಕೊಳ್ಬೇಕಿರೋದು ಕೆಲವೊಮ್ಮೆ ಪ್ರೀತಿಗಳು ಕೂಡ ತುಂಬ ಸಂಬಂಧಗಳು ಹಾಳಾಗ್ಲಿಕ್ಕೆ ಕಾರಣ ಆಗ್ತವೆ. ಪ್ರೀತಿ ಸ್ವಯಂ ಕೆಡುಕಲ್ಲ, ಆದರೆ ಕಾಳಜಿಯ ರೂಪದಲ್ಲಿ ಸುಮ್ಮನೆ ಅನುಮಾನ ಪಡೋಕೆ ಹೋಗಬೇಡಿ. ಏನೋ ಒಂದು ತಪ್ಪು ಕಾಣ್ತಾ ಹೊಡೆದ ಬುದ್ಧಿ ಹೇಳೋದು ಆವಾಗ. ಅದಿಲ್ಲದ ಹೊರತು ಅನುಮಾನ ಪಡ್ಕೊಂಡು ಸುಮ್ಮನೆ ಒಬ್ಬರ ಮೇಲೆ ಕಳಂಕ ಹೊರಿಸೋದು ಒಳ್ಳೇದಲ್ಲ. ಇವ್ರ ಸಂಸಾರಕ್ಕೆ ಒಳ್ಳೇದಾಗಲಿ, ಅವ್ರ ಗಂಡನಿಗೂ ಈಕೆಯ ಪರಿಶುದ್ಧತೆಯ ಬಗ್ಗೆ ಅರಿವಾಗಲಿ, ಈ ಸಂಸಾರಕ್ಕೆ ಶುಭವಾಗಲಿ.